ಅಂದರೆ KCET ಆನ್ಲೈನ್ ಕ್ಲಾಸಸ್ಸು. ಫಸ್ಟ್ ನೀವು ಕಾಲೇಜು ವೆಬ್ಸೈಟಿಗೆ ಹೋಗ್ಬಿಟ್ಟು ಮೆಟೀರಿಯಲ್ ಡೌನ್ಲೋಡ್ ಮಾಡ್ಕೋಬೇಕು. ನೋಡಿ, ಮೆಟೀರಿಯಲಲ್ಲಿ ಇಲ್ಲಿ ಏನೇನು ಕ್ಲಾಸ್ ಮಾಡ್ತೀವಲ್ಲ ಅಷ್ಟು ಪ್ರಾಬ್ಲಮ್ಸು ಅಪ್ಲೋಡ್ ಆಗಿದೆ. ಪ್ಲಸ್ ಆಲ್ರೆಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಪ್ರಾಬ್ಲಮ್ಸು ಇದೆ, ಅದ್ರ ಜೊತೆಗೆ ಅಸೈನ್ಮೆಂಟು ಇದೆ, ಮತ್ತು ಒಂದು ಟೆಸ್ಟ್ ಇರ್ತದೆ. ಅಂದರೆ ಒಂದೇ ಮೆಟೀರಿಯಲಲ್ಲಿ 4 ಪಾರ್ಟ್ ಇದೆ. ಅಂದರೆ ಇಲ್ಲಿ ಏನೇನು ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತೀವಲ್ಲ ಅಷ್ಟು, ಪ್ಲಸ್ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇತ್ತಲ್ಲ ಆ ಪ್ರಾಬ್ಲಮ್ಸು, ಪ್ಲಸ್ ಒಂದಿಷ್ಟು ಅಸೈನ್ಮೆಂಟ್ ಪ್ರಾಬ್ಲಮ್ಸ್ ಇದೆ. ಅದಾದಮೇಲೆ ಒಂದು ಟೆಸ್ಟ್ ಇರುತ್ತೆ. ಅಷ್ಟೂ ಡೌನ್ಲೋಡ್ ಮಾಡ್ಕೊಂಡಿರಿ. ಟೆಸ್ಟ್ ಪ್ರಾಬ್ಲಮ್ಸಿಗೆ ಮಾತ್ರ ನಾವು ಕೀಗಳನ್ನ ಆಮೇಲೆ ಕೊಡ್ತೀನಿ, ನಾನು ಕ್ಲಾಸಲ್ಲೇ ಹೇಳ್ತಾ ಹೋಗ್ತೀನಿ. ಅವಾಗ ನೀವು ಕೀ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಟೆಸ್ಟ್ ಮಾಡ್ಕೋಬೋದು. ಹೌದಾ? ಜೊತೆ ನೋಡಿ, ನೀವು ಕ್ಲಾಸಿಗೆ ಬರೋಕ್ಕೂ ಮೊದಲು ಮೆಟೀರಿಯಲ್ ಏನಾದರೂ ಪಾಸಿಬಲ್ ಆಗಿತ್ತು ಅಂದರೆ ಪ್ರಿಂಟ್ ತಗೊಂಡಿರಿ, ಇಲ್ಲಾಂದರೆ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡು ಅವಾಗವಾಗ ನೋಡ್ಕೋಬೋದು. ನೆಕ್ಸ್ಟು ಸಿನಾಪ್ಸಿಸ್ನ ಓದ್ಕೋಬೇಕು, ಅದು ಇಂಪಾರ್ಟೆಂಟ್ ಇಲ್ಲಿ. ಯಾಕೆಂದರೆ ಸಿನಾಪ್ಸಿಸ್ನ ನಾವು ಮತ್ತೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗಲ್ಲ. ಸಿನಾಪ್ಸಿಸ್ ಕಂಪ್ಲೀಟ್ ಓದ್ಕೊಂಡಿರಿ. ಅದರಲ್ಲಿ ಡೈರೆಕ್ಟ್ ಫಾರ್ಮುಲಾಸ್ ಇತ್ತು ಅಂದರೆ ಅದೆಲ್ಲ ನಿಮಗೆ CETಯಲ್ಲಿ ಡೈರೆಕ್ಟಾಗಿ ಕೇಳ್ತಾ ಇರ್ತಾರೆ, ಅವಾಗ ಬರ್ಕೋಬೋದು. ಯಾಕಂದರೆ ನಾವಲ್ಲಿ ಟೈಮ್ ಸೇವ್ ಮಾಡಬೇಕು ಅಂದರೆ ಆ ಫಾರ್ಮುಲಾಸ್ ಎಲ್ಲ ನೆನ್ಪಿಟ್ಕೊಳ್ಳೇಬೇಕಲ್ಲಿ. ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸು ಅಥವಾ ಪಾಯಿಂಟ್ಸ್ ಟು ಬಿ ರಿಮೆಂಬರ್ ಈ ಥರ ಇರುತ್ತೆ, ಅದನ್ನೆಲ್ಲ ಓದ್ಕೊಳ್ಳೇಬೇಕು. ಅದೆಲ್ಲ ಓದ್ಕೊಂಡಿದ್ರಿ ಅಂತ ಹೇಳಿದ್ರೆ ಡೈರೆಕ್ಟ್ ಕ್ವಶನ್ಸ್ ಬಂತು ಅಂದರೆ ಡೈರೆಕ್ಟಾಗಿ ಬರಿಬೋದು ನಾವು. ಹೌದಾ? ಯಾಕಂದ್ರೆ ನಾವು 1 ಅವರಲ್ಲಿ 60 ಕ್ವಶನ್ಸ್ ಬರೀಬೇಕು, ಅದು ಇಂಪಾರ್ಟೆಂಟಲ್ಲಿ. ಆ 60 ಕ್ವಶನ್ಸ್ ಬರೀಬೇಕು ಅಂದರೆ ಟೈಮ್ ಸೇವ್ ಆಗಲೇಬೇಕು. ಟೈಮ್ ಸೇವ್ ಆಗಬೇಕು ಅಂದರೆ ಒಂದಿಷ್ಟು ರಿಸಲ್ಟ್ಸ್ನ ನೆನ್ಪಿಟ್ಕೋಬೇಕು. ಅದಕ್ಕೆ ಆ ರಿಸಲ್ಟ್ಸ್ ಎಲ್ಲ ಅದರಲ್ಲಿರುತ್ತೆ ಸಿನಾಪ್ಸಿಸಲ್ಲಿ, ಅದು ಓದ್ಕೊಂಡಿರಿ. ಮತ್ತು ಇಲ್ಲೇನಾದ್ರು ಸಿನಾಪ್ಸಿಸ್ ರಿಕ್ವೈರ್ಡ್ ಇತ್ತು ಅಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀವಿ. ಹೌದಾ? ಮತ್ತು ನೋಡಿ, ಜಾಸ್ತಿ ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಅದೆಲ್ಲ ಎಕ್ಸ್ಪೆಷಲಿ KCETಲ್ಲಿ ಸೆಕೆಂಡ್ PUC ಟಾಪಿಕ್ಸಿಂದ ಜಾಸ್ತಿ ಕ್ವಶನ್ಸ್ ಬರುತ್ತೆ. ಅದಕ್ಕೆ ಫಸ್ಟೆಲ್ಲ ಸೆಕೆಂಡ್ PUC ಕಂಪ್ಲೀಟ್ ಮಾಡ್ಕೊಂಬಿಟ್ಟು ಅದಾದಮೇಲೆ ಫಸ್ಟ್ PUC ಮಾಡ್ಕೊತೀವಿ. ಒಂದೊಂದು ಚಾಪ್ಟರ್ಸು ಮರ್ಜ್ ಆಗುತ್ತೆ. ಫಸ್ಟ್ PUC ಸೆಕೆಂಡ್ PUC ಎರಡೂ ಮರ್ಜ್ ಆಗಿಬಿಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲು ಫಸ್ಟ್ ಚಾಪ್ಟರ್ ನಾವು ಸೆಟ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ತೊಗೊತಾ ಇದ್ದೀವಿ. ಹೌದಾ? ಆ್ಯಕ್ಚುಲಿ ಫಸ್ಟ್ PUCಯಲ್ಲಿ ನಾವು ಸೆಟ್ಸೇ ಬೇರೆ ಓದಿದ್ದೀವಿ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ನ 2ನೇ ಚಾಪ್ಟರ್ ಮಾಡಿದ್ವಿ, ಮತ್ತು ಸೆಕೆಂಡ್ PUCಯಲ್ಲಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತೇಳಿ ಒಂದು ಚಾಪ್ಟರ್ ಮಾಡಿದ್ವಿ. ಹೌದಾ? ಅಂದರೆ ಇದು 3 ಚಾಪ್ಟರ್ ಕಂಬೈನ್ ಮಾಡ್ಕೊಂಬಿಟ್ಟು ನಾವು ಒಂದರಲ್ಲೇ ಡಿಸ್ಕಸ್ ಮಾಡ್ಕೊಂಬಿಡ್ತೀವಿ. ಹೌದಾ? ಅದಕ್ಕೆ ನೋಡಿ, ಈ ಥರ ಬರುತ್ತೆ. ಅದಕ್ಕೆ ಫಸ್ಟ್ ನೀವು ಸಿನಾಪ್ಸಿಸ್ ಓದ್ಕೋಬೇಕಲ್ಲಿ. ಸಿನಾಪ್ಸಿಸ್ ಓದ್ಕೊಂಡ್ಮೇಲೆ ಇಲ್ಲಿ ಡೈರೆಕ್ಟಾಗಿ ನೋಡ್ಕೊಂಡು ಹೋದ್ರಿ ಅಂದರೆ ಅರ್ಥ ಆಗ್ತಾ ಬರುತ್ತೆ. ಅದಕ್ಕೆ ಮೆಟೀರಿಯಲ್ ಡೌನ್ಲೋಡ್ ಮಾಡ್ಕೊಳ್ಳಿ, ಸಿನಾಪ್ಸಿಸ್ ಓದ್ಕೊಂಬಿಡಿ, ಆಮೇಲೆ ಮೆಟೀರಿಯಲ್ನ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಆಯ್ತಲ್ಲ? ನೋಡಿ, ಫಸ್ಟ್ ಚಾಪ್ಟರು ಸೆಟ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ನೋಡಿ, ಅದ್ರಲ್ಲಿ ಫಸ್ಟ್ ಕ್ವಶನ್ ಇಲ್ಲ ಆಲ್ರೆಡಿ. ನೋಡಿ, ಇನ್ನೂ ಅಷ್ಟೇ ಜನರಲ್ ಕೇಸಲ್ಲಿ ಇರುತ್ತೆ ಕ್ವಶನ್ಸು. ಇಫ್ ಸೆಟ್ A ಹ್ಯಾಸ್ n ಎಲಿಮೆಂಟ್ಸ್ ದೆನ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಪವರ್ ಸೆಟ್ ಆಫ್ A ಈಸ್ ಅಂತ ಹೇಳಿದ್ದಾರೆ. ಹೌದಾ? ಸೊ ಡೈರೆಕ್ಟ್ ಫಾರ್ಮುಲಾ ಗೊತ್ತಿತ್ತು ಅಂದರೆ 2 ಪವರ್ n ಬರೆದ್ಬಿಡ್ಬೋದು. ಆದರೆ ಫಾರ್ಮುಲಾ ಹೇಗೆ ಬಂತು ಅಂತೇಳಿ ಅದನ್ನು ಡಿರೈವ್ ಮಾಡ್ಕೊತೀನಿ ನಾನೀಗ. ಆ ಡಿರೈವೇಷನ್ನು ಕರೆಕ್ಟಾಗಿ ಗೊತ್ತಿರಬೇಕು. ಹೌದಾ? ನೋಡ್ಕೊಳ್ಳಿ. ಲೆಟ್ A ಈಸ್ ಈಕ್ವಲ್ ಟು A1, A2, A3 ಅಪ್ ಟು AN. ಯಾಕಂದ್ರೆ ಸೆಟ್ A ಹ್ಯಾಸ್ n ಎಲಿಮೆಂಟ್ಸ್ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿ n ಎಲಿಮೆಂಟ್ಸ್ ತೊಗೊಂಡಿದ್ದೀನಿ. ಪವರ್ ಸೆಟ್ ಇಲ್ಲೇನು ಕೊಟ್ಟಿರೋದು ನಮಗೆ? ಪವರ್ ಸೆಟ್ ಅಂತ ಹೇಳಿದ್ರೆ ತಾನೆ. ನಮಗೆ ಪವರ್ ಸೆಟ್ ಆಫ್ A ಅಂದರೆ ಏನು ಅಂತೇಳಿ ಗೊತ್ತಿರಬೇಕು. ಪವರ್ ಸೆಟ್ ಆಫ್ A ಅಂದರೆ ಸೆಟ್ ಕಂಟೈನಿಂಗ್ ಆಲ್ n, ಸೆಟ್ ಕಂಟೈನಿಂಗ್ ಆಲ್ ಸಬ್ಸೆಟ್ಸ್. ಹೌದಾ? ಅಂದರೆ ಇದು ಎಷ್ಟು ಪಾಸಿಬಲ್ ಸಬ್ಸೆಟ್ಸ್ ಇದೆ ಅದನ್ನೆಲ್ಲ ಇದರೊಳಗೆ ಬರ್ಕೋಬೇಕು. ಅಂದರೆ ಈಗ ಒಂದು ನಲ್ ಸೆಟ್ ಬರಿಬೋದು, ಸಿಂಗಲ್ಟನ್ ಸೆಟ್ ಅಂದರೆ ಸೆಟ್ ಕಂಟೈನಿಂಗ್ ಓನ್ಲಿ 1 ಎಲಿಮೆಂಟ್, A1, A2 ಈ ಥರ ಬರಿತಾ ಹೋಗ್ಬೋದು. ಸೆಟ್ ಕಂಟೈನಿಂಗ್ 2 ಎಲಿಮೆಂಟ್ಸ್, A1, A2, A1, A3 ಈ ಥರ ಬರಿತಾ ಹೋಗ್ಬೋದು. ಸೆಟ್ ಕಂಟೈನಿಂಗ್ 3 ಎಲಿಮೆಂಟ್ಸ್, A1, A2, A3 ಈ ಥರ ಬರಿತಾ ಹೋಗ್ಬೋದು. ಲಾಸ್ಟಿಗೆ ಸೆಟ್ ಕಂಟೈನಿಂಗ್ n ಎಲಿಮೆಂಟ್ಸ್. ಹೌದಾ? ಈ ಥರ ಬರಿಬೋದಲ್ಲ. ನೋಡಿ, ಇದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಪವರ್ ಸೆಟ್ ಆಫ್ A ಅಂತ ಹೇಳ್ತೀವಿ. ಇದರಲ್ಲಿ ಎಷ್ಟು ಎಲಿಮೆಂಟ್ ಬರುತ್ತೆ ಅಂತ ಕೇಳಿದ್ದಾರೆ. ಹೌದಾ? ನೋಡಿ, ಅದನ್ನು ಹೇಗೆ ಮಾಡ್ಕೋಬೋದು ಅಂದರೆ n ಆಫ್ P ಆಫ್ A ತಾನೆ. ಇದರೊಳಗೆ ಸೆಟ್ ಕಂಟೈನಿಂಗ್ ನೋ ಎಲಿಮೆಂಟ್ಸ್ ಅಂದರೆ ಕಾಂಬಿನೇಷನ್ ಯೂಸ್ ಮಾಡಬೇಕು. ನೋಡಿ, ದೆರ್ ಆರ್ n ಎಲಿಮೆಂಟ್ಸ್, ವಿ ಹ್ಯಾವ್ ಟು ಸೆಲೆಕ್ಟ್ 0 ಎಲಿಮೆಂಟ್ ಅಂತೇಳಿ. ಅಂದರೆ NC0 ಬರಿಬೋದಲ್ಲ. ನೆಕ್ಸ್ಟ್ ಸೆಟ್ ಕಂಟೈನಿಂಗ್ ಓನ್ಲಿ 1 ಎಲಿಮೆಂಟ್ ಅಂದರೆ ಫ್ರಮ್ n ಎಲಿಮೆಂಟ್ ವಿ ಹ್ಯಾವ್ ಟು ಸೆಲೆಕ್ಟ್ 1 ಎಲಿಮೆಂಟ್ ಅಂದರೆ NC1. ಅದೇ ಥರ NC2, NC3 ಈ ಥರ ಲಾಸ್ಟಿಗೆ ಏನು ಬರುತ್ತೆ? NCN ಬಂದುಬಿಡುತ್ತೆ. ಹೌದಾ? ಇದೆಲ್ಲ ಏನು ನಮಗಿದು ಸಮ್ ಆಫ್
ಬೈನಾಮಿಯಲ್ ಕೋಎಫಿಷಿಯಂಟ್ ಅಲ್ಲ, ಸಮ್ ಆಫ್ ಬೈನಾಮಿಯಲ್ ಕೋಎಫಿಷಿಯಂಟ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು 2 ಪವರ್ n ಬರುತ್ತೆ. ಅದಕ್ಕೆ 4th ಆಪ್ಷನ್ ಬಂದಿದೆ. ಹೌದಾ? ಜೊತೆ ನೋಡಿ ಇನ್ನು ಏನೇನು ಗೊತ್ತಿರಬೇಕು ಅಂತೇಳಿ ಒಂದೊಂದ್ಸಲ ಸಿ ಇ ಟಿಯಲ್ಲಿ ಈ ಥರ ಕೇಳ್ಬೋದು. ಇಫ್ ಎ ಇಸ್ ಈಕ್ವಲ್ ಟು 1 2 3 4 5 then find the number of subsets containing at least 3 elements ಅಥವಾ ಅಟ್ಲೀಸ್ಟ್ 4 ಎಲಿಮೆಂಟ್ಸ್ ಈ ಥರ ಕೊಡ್ಬೋದು. ನೋಡಿ ಈಗ ಅಟ್ಲೀಸ್ಟ್ 3 ಎಲಿಮೆಂಟ್ಸ್ ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ತಾನೆ. ಹೌದಾ? ಅವಾಗ ಅಲ್ಲಿ ಏನು ಬಂದುಬಿಡುತ್ತೆ ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಅಂದರೆ ಒಂದು 5C3 ಬಂತು. 5C3 ಅಂದರೆ ಏನು? ಸೆಟ್ ಕಂಟೈನಿಂಗ್ 3 ಎಲಿಮೆಂಟ್ಸ್. ಯಾಕೆ ಇಲ್ಲಿ 5 ಬರ್ಕೊಂಡಿದ್ವಿ? ದೇರ್ ಆರ್ n ಎಲಿಮೆಂಟ್ಸ್ ತಾನೆ, ಹಾಗೆ 5C3 ಆಯಿತು. ಅಟ್ಲೀಸ್ಟ್ ಅಂತ ಹೇಳಿದ್ರೆ ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಅಂದರೆ 5C4 ಒಂದು 5C5 ಒಂದು. ಅವಾಗ ಇಷ್ಟು ಆನ್ಸರ್ ಬರುತ್ತೆ. ಹೌದಾ? ಏನಾದ್ರು ಈ ಥರ ಟ್ವಿಸ್ಟ್ ಮಾಡಿದ್ರು ಅಂದರೆ ಈ ಐಡಿಯಾ ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಬರಿಬೋದು. ಹೌದಲ್ಲ? ಅದು ಫೈಂಡ್ ದ ನಂಬರ್ ಆಫ್ ಸಬ್ಸೆಟ್ಸ್ ಸಚ್ ದಟ್ ಸಬ್ಸೆಟ್ಸ್ ಕಂಟೈನ್ಸ್ ಓನ್ಲಿ 2 ಎಲಿಮೆಂಟ್ಸ್ ಅಂತ ಹೇಳಿದ್ರೆ ಡೈರೆಕ್ಟಾಗಿ 5C2 ಅಷ್ಟೇ ಬರ್ಕೊಂಡ್ರೆ ಸಾಕು. ಹೌದಾ? ಈಗ ಈ ಥರ ಏನೇ ಟ್ವಿಸ್ಟ್ ಮಾಡಿದ್ರು ಗೊತ್ತಿರಬೇಕು, ಬಟ್ ಡೈರೆಕ್ಟ್ ಫಾರ್ಮುಲಾನು ಗೊತ್ತಿರಲಿ. ಇಫ್ ಸೆಟ್ ಎ ಹ್ಯಾಸ್ 5 ಎಲಿಮೆಂಟ್ಸ್ ದೆನ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಪಾಸ್ ಸೆಟ್ ಆಫ್ ಎ ಅಂತ ಕೇಳಿದ್ರು ಅಂದರೆ 2 ಪವರ್ 5 ಡೈರೆಕ್ಟಾಗಿ ಬರಿಬೋದು. ಹೌದಾ? ಹಾಂ ನೋಡಿ, ಫಸ್ಟ್ ಪ್ರಾಬ್ಲಮ್ ಗೊತ್ತಾಯಿತು. ಈಸಿದೆ. ನೆಕ್ಸ್ಟು ಸೆಕೆಂಡ್ ಪ್ರಾಬ್ಲಮು ನೋಡಿ. ಇಫ್ ದ ಸೆಟ್ ಎ ಹ್ಯಾಸ್ m ಎಲಿಮೆಂಟ್ಸ್ ಆ್ಯಂಡ್ ದ ಸೆಟ್ ಬಿ ಹ್ಯಾಸ್ n ಎಲಿಮೆಂಟ್ಸ್ ದೆನ್ ಎ ಕ್ರಾಸ್ ಬಿ ಹ್ಯಾಸ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಅದನ್ನು ಈಸಿಯಾಗಿ ಮಾಡ್ಕೋಬೋದು ನಾವು. ನೋಡಿ ಇಂಪಾರ್ಟೆಂಟ್ ನಮಗೆ ಏನು ಗೊತ್ತಿರಬೇಕು ಅಂದರೆ ಎನ್ ಆಫ್ ಎ ಕ್ರಾಸ್ ಬಿ ಅಂದರೆ ಎನ್ ಆಫ್ ಎ ಇಂಟು ಎನ್ ಆಫ್ ಬಿ ಅಂತ ಬರೀತೀವಿ. ಹೌದಾ? ನೋಡಿ ಫಾರ್ಮುಲಾ ಗೊತ್ತಿರಬೇಕಷ್ಟೆ. ಹಾಗಾದ್ರೆ ಎನ್ ಆಫ್ ಎ ಕ್ರಾಸ್ ಬಿ ಸೆಟ್ ಎ ಆ್ಯಸ್ ಎಮ್ ಎಲಿಮೆಂಟ್ ಅಂದರೆ ಎನ್ ಆಫ್ ಎ ಎಮ್ ಅಂತ ಕೊಟ್ಟಿದ್ದಾರೆ. ಸೆಟ್ ಬಿ ಆ್ಯಸ್ ಎನ್ ಎಲಿಮೆಂಟ್ ಅಂತ ಹೇಳಿದ್ದಾರೆ ಅಂದರೆ ಎನ್ ಆಫ್ ಬಿ ಎನ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಎನ್ ಆಫ್ ಎ ಕ್ರಾಸ್ ಬಿ ಏನಾಗಿರುತ್ತೆ? ಎಮ್ ಇಂಟು ಎನ್ ಎಲಿಮೆಂಟ್ಸ್ ಅಂದರೆ ಥರ್ಡ್ ಒನ್ ಬರುತ್ತಲ್ಲ. ಹೌದಾ? ನೋಡಿ ಇದನ್ನು ಹೇಗೆ ಟ್ವಿಸ್ಟ್ ಮಾಡ್ಬೋದು ಅಂಥೇಳಿ ಒಂದು ಎಕ್ಸಾಂಪಲ್ ತೊಗೊತೀನಿ ನೋಡಿ. ಎ ಇಸ್ ಈಕ್ವಲ್ ಟು 1 2 3 ಬಿ ಇಸ್ ಈಕ್ವಲ್ ಟು 1 2 ತೊಗೊಂಡೆ ಅಂದರೆ ನಾವು ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು 1 1 1 2 ನೆಕ್ಸ್ಟು 2 1 2 2 ನೆಕ್ಸ್ಟು 3 1 3 2 ಹೀಗೆ ಬರಿಬೋದಲ್ಲ. ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇದೆ? ಈಗ ಇದರಲ್ಲಿ 3 ಇದೆ, ಇದರಲ್ಲಿ 2 ಇದೆ, ಟೋಟಲ್ 6 ಎಲಿಮೆಂಟ್ಸ್ ಬಂದಿದೆ. ಹೌದಾ? ಅಂದರೆ 3 ಇಂಟು 2 ಮಾಡಿಕೊಂಡ್ರೆ 6 ಬಂದುಬಿಡುತ್ತೆ. ಹೌದಾ? ಅದು ನೋಡಿ ಇಲ್ಲಿ ಇಂಪಾರ್ಟೆಂಟು. ಇಫ್ ಸೆಟ್ ಎ ಹ್ಯಾಸ್ m ಎಲಿಮೆಂಟ್ ಆ್ಯಂಡ್ ಸೆಟ್ ಬಿ ಹ್ಯಾಸ್ n ಎಲಿಮೆಂಟ್ such that both set have 3 elements in common then number of elements in A cross B ಅಂತ ಕೇಳ್ಬೋದು. ನೋಡಿ ಇಲ್ಲಿ 3 elements in common, 4 elements in common, 5 elements in common ಈ ಥರ ಹೇಳ್ತಾ ಇರ್ತಾರೆ. ನೋಡಿ ಎಷ್ಟೇ ಎಲಿಮೆಂಟ್ ಕಾಮನ್ ಇದ್ರೂ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಮಾತ್ರ ಸೇಮ್ ಇರ್ತದೆ. ಯಾಕಂದರೆ ನೋಡಿ ಇಲ್ಲಿ 1 2 1 2 2 ಎಲಿಮೆಂಟ್ಸ್ ಕಾಮನ್ ಇದೆ ತಾನೆ. 2 ಎಲಿಮೆಂಟ್ಸ್ ಕಾಮನ್ ಇದ್ರೂ ಎನ್ ಆಫ್ ಎ ಕ್ರಾಸ್ ಬಿ ಒಳಗೆ ಎಷ್ಟಿರುತ್ತೆ? 6 ಬರ್ತದೆ. ಹೌದಾ? ಅದಕ್ಕೆ ಐಡಿಯಾ ಗೊತ್ತಿರಲಿ, ಅದು ಇಂಪಾರ್ಟೆಂಟ್ ನಮಗೆ. ಆಯ್ತಲ್ಲ? ಸೆಕೆಂಡ್ ಒಂದು ಗೊತ್ತಾಯಿತು ನೋಡಿ. 2 ಫಾರ್ಮುಲಾ ನೆನ್ಪಿಟ್ಕೊಂಡಿರಿ. ನಂಬರ್ ಆಫ್ ಪವರ್ ಸೆಟ್ಸ್ ಅಂದರೆ 2 ಪವರ್ ಎನ್ನು, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಅಂತ ಹೇಳಿದ್ರೆ ಎನ್ ಆಫ್ ಎ ಇಂಟು ಎನ್ ಆಫ್ ಬಿ, ಎರಡು ಗೊತ್ತಿರಬೇಕು. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 3 ನೋಡಿ. ದ ನಂಬರ್ ಆಫ್ ರಿಲೇಷನ್ಸ್ ಆಫ್ ಸೆಟ್ ಎ ಕಂಟೈನಿಂಗ್ n ಎಲಿಮೆಂಟ್ಸ್ ಈಸ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ರಿಲೇಷನ್ ಈಸ್ ದ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಅಂತ ಹೇಳ್ತಿದ್ವಿ. ಹೌದಾ? ಅಥವಾ ಇಲ್ಲಿ ಆನ್ ಎ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಮಗೇನು ಗೊತ್ತಿರೋದು? ವಿ ನೋ ದಟ್ ಆರ್ ಈಸ್ ದ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ಹೌದಾ? ಹಾಂ ನೋಡಿ, ಎನ್ ಆಫ್ ಎ ಕ್ರಾಸ್ ಎ ಏನು? ಎನ್ ಆಫ್ ಎ ಕ್ರಾಸ್ ಎ ಅಂದರೆ ಎನ್ ಆಫ್ ಎ ಇಂಟು ಎನ್ ಆಫ್ ಎ ಅಂದರೆ ಎನ್ ಇಂಟು ಎನ್ ಆಯಿತು ಅಂದರೆ ಎನ್ ಸ್ಕ್ವೇರ್. ಹೌದಾ? ಈಗ ನಂಬರ್ ಆಫ್ ರಿಲೇಷನ್ಸ್ ಅಂತ ಹೇಳಿದ್ರೆ ಪ್ರಾಬ್ಲಮ್ ಯಾವುದಕ್ಕೆ ಚೇಂಜ್ ಆಯಿತು ಅಂದರೆ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ ಕ್ರಾಸ್ ಎ ಆದಂಗೆ ಆಯಿತು. ಹೌದಾ? ನಂಬರ್ ಆಫ್ ಸಬ್ಸೆಟ್ಸ್ ಅಂದರೆ ಏನು? ಪವರ್ ಸೆಟ್. ಪವರ್ ಸೆಟ್ ಅಂದರೆ 2 ಪವರ್ n ಅಂತ ಹೇಳ್ತಿದ್ವಿ. ಈಗಾದರೆ ಎ ಕ್ರಾಸ್ ಎಲ್ಲಿ ಎಷ್ಟಿದೆ ಎಲಿಮೆಂಟ್ಸು?
ಎನ್ ಸ್ಕ್ವೇರ್ ತಾನೆ, ದೇರ್ಫೋರ್ ಹಂಗಾರೆ ಇಲ್ಲಿ ಏನು ಬರುತ್ತೆ, ನಂಬರ್ ಆಫ್ ರಿಲೇಷನ್ಸ್ ಆನ್ ಎ ಈಸ್ 2 ಪವರ್ ಎನ್ ಸ್ಕ್ವಯರ್ ಬರುತ್ತೆ ಅಷ್ಟೇ, ಹೌದಾ? ಯಾಕಂದರೆ ಎನ್ ಎಲಿಮೆಂಟ್ ಇತ್ತು ಅಂದರೆ 2 ಪವರ್ ಎನ್ ನಂಬರ್ ಆಫ್ ಸಬ್ಸೆಟ್ಸ್ ಬರೀತಿದ್ವಲ್ಲ, ಈಗ ನಂಬರ್ ಆಫ್ ರಿಲೇಷನ್ಸ್ ಏನು ಬರುತ್ತೆ ಈಗ 2 ಪವರ್ ಎನ್ ಸ್ಕ್ವಯರ್ ಬರುತ್ತೆ ಅಷ್ಟೇ, ಹೌದಾ? ಇದೊಂದು ಐಡಿಯಾ ಗೊತ್ತಿರಬೇಕು ನಮಗೆ. ನೋಡಿ 3 ಪ್ರಾಬ್ಲಮ್ ಡೈರೆಕ್ಟ್ ಫಾರ್ಮುಲಾ ನೆನ್ಪಿಟ್ಕೊಂಡಿರಿ ಅಷ್ಟೇ. ನಂಬರ್ ಆಫ್ ಪಾಸ್ ಸೆಟ್ಸ್ ಅಂತ ಹೇಳಿದ್ರೆ 2 ಪವರ್ ಎನ್ನು, ಎನ್ ಆಫ್ ಎ ಕ್ರಾಸ್ ಬಿ ಅಂದರೆ ಎನ್ ಆಫ್ ಎ ಇಂಟು ಎನ್ ಆಫ್ ಬಿ, ನಂಬರ್ ಆಫ್ ರಿಲೇಷನ್ಸ್ ಅಂದರೆ 2 ಪವರ್ ಎನ್ ಸ್ಕ್ವಯರ್ ಬರ್ಕೊಂಡಿದ್ವಿ. ಇದನ್ನೇ ನೋಡಿ ಇನ್ನು ಹೇಗೆ ಚೇಂಜ್ ಮಾಡ್ಬೋದು ಅಂತೇಳಿ. ಇಫ್ ಎನ್ ಆಫ್ ಎ ಈಸ್ ಈಕ್ವಲ್ ಟು ಎಮ್ ಆ್ಯಂಡ್ ಎನ್ ಆಫ್ ಬಿ ಈಸ್ ಈಕ್ವಲ್ ಟು ಎನ್, ದೆನ್ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ ಈಸ್ ಏನು ಬರಿತೀವಿ ನಾವು 2 ಪವರ್ ಎಮ್ ಇಂಟು ಎನ್ ಬರಿತೀವಿ ಅಷ್ಟೇ, ಹೌದಾ? ಈಗ ಸ್ವಲ್ಪ ಪ್ರೂಫ್ ಐಡಿಯಾ ಗೊತ್ತಿತ್ತು ಅಂದರೆ ಈ ಥರ ಚೇಂಜ್ ಮಾಡಿದ್ರು ಮಾಡ್ಬೋದು. ಯಾಕಂದರೆ ಎ ಕ್ರಾಸ್ ಬಿಯಲ್ಲಿ ಎಮ್ ಎನ್ ಎಲಿಮೆಂಟ್ಸ್ ಇರುತ್ತೆ. ನಂಬರ್ ಆಫ್ ರಿಲೇಷನ್ಸ್ ಅಂತ ಹೇಳಿದ್ರೆ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ, ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಅಂದರೆ 2 ಪವರ್ ಎಮ್ ಎನ್ ಬಂದ್ಬಿಡುತ್ತೆ, ಹೌದಾ? ಈಗ ಈ ಫಾರ್ಮುಲಾಸು ಗೊತ್ತಿರಲಿ, ಯೂಸ್ ಆಗುತ್ತೆ, ಆಯ್ತಲ್ಲ. ನೆಕ್ಸ್ಟು ಥರ್ಡ್ ಪ್ರಾಬ್ಲಮ್ ಆಯಿತು. ನೆಕ್ಸ್ಟ್ ಫೋರ್ತ್ ಒನ್, ನೋಡ್ಕೊಳ್ಳಿ, ಈಸಿ ಇದೆ. ಇಫ್ ಎ ಈಸ್ ಈಕ್ವಲ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಅ ಫ್ಯಾಕ್ಟರ್ ಆಫ್ 15 ಅಂದರೆ ಏನು ಬರಿಬೋದು, ಫ್ಯಾಕ್ಟರ್ ಆಫ್ 15 ಅಂದರೆ 1 ಡಿವೈಡ್ ಮಾಡುತ್ತೆ, 3, 5, 15, ಹೌದಾ? ಬಿ ಈಸ್ ಈಕ್ವಲ್ ಟು ಎಕ್ಸ್ ಇಸ್ ಅ ಫ್ಯಾಕ್ಟರ್ ಆಫ್ 18 ಅಂತ ಹೇಳಿದ್ದಾರೆ, ಅಂದರೆ 1, 2, 3, 6, 9, 18 ಬರೀಬೋದಲ್ಲ. ದೆನ್ ಎ ಇಂಟರ್ಸೆಕ್ಷನ್ ಬಿ ಅಂತ ಹೇಳಿದ್ದಾರೆ. ಎ ಇಂಟರ್ಸೆಕ್ಷನ್ ಬಿ ಅಂದರೆ ಎರಡರಲ್ಲೂ ಕಾಮನ್ ಇರಬೇಕು, ಎರಡರಲ್ಲೂ ಕಾಮನ್ ಇರೋದು 1 ಮತ್ತು 3, ಅದಕ್ಕೆ ಆನ್ಸರು ಥರ್ಡ್ ಒನ್ ಬರುತ್ತೆ, ಹೌದಾ? ಆದರೆ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಐಡಿಯಾ ಏನು ಗೊತ್ತಿರಲಿ ಅಂದರೆ ಇದಕ್ಕೆ ಆನ್ಸರ್ ಟು ಕ್ವಶನ್ನು ಹೋಗ್ಬೋದು. ನೋಡಿ ಇದರಲ್ಲಿ 15 ಇದೆ ತಾನೆ, ಇಲ್ಲಿ ಫ್ಯಾಕ್ಟರ್ ಆಫ್ 15 ಮತ್ತು 18 ಎರಡೂ ಆಗಿರ್ಬೇಕು, ಯಾಕಂದರೆ ಇಂಟರ್ಸೆಕ್ಷನ್ ಕಾಮನ್ ಇರಬೇಕು. ಆಬ್ವಿಯಸ್ಲಿ 15 ಡಸ್ ನಾಟ್ ಡಿವೈಡ್ಸ್ 18 ತಾನೆ, ಅದಕ್ಕೆ ಇದಂತೂ ಬರೋಲ್ಲ ಆನ್ಸರು. ಅದ್ರಲ್ಲಿ ನೋಡಿ 18 ಇದೆ, 18 ಡಸ್ ನಾಟ್ ಡಿವೈಡ್ಸ್ 15 ಅಲ್ಲ, ಅದಕ್ಕೆ ಆಪ್ಷನ್ 2ನೂ ಬರೋಲ್ಲ. ಫೋರ್ತ್ ಒಳಗೆ ನೋಡಿ ಅದೆಲ್ಲ 15 ಇದೆ, 15 ಡಸ್ ನಾಟ್ ಡಿವೈಡ್ಸ್ 18 ಅಲ್ಲ, ದೇರ್ಫೋರ್ ಫೋರ್ತು ಬರೋಲ್ಲ. ಇಲ್ಲಿ ನೋಡಿ ಎರಡು ಎಲಿಮೆಂಟು 15ನ ಮತ್ತು 18ನ ಡಿವೈಡ್ ಮಾಡುತ್ತೆ. 1 ಡಿವೈಡ್ಸ್ 15, 3 ಡಿವೈಡ್ಸ್ 15, 1 ಡಿವೈಡ್ಸ್ 18, 3 ಡಿವೈಡ್ಸ್ 18, ಅದಕ್ಕೆ ಎರಡನ್ನೂ ಡಿವೈಡ್ ಮಾಡುತ್ತಲ್ಲ, ಅದಕ್ಕೆ ಡೈರೆಕ್ಟಾಗೂ ಬರಿಬೋದು, ಹೌದಾ? ಎರಡು ಟೈಪು ಥಿಂಕ್ ಮಾಡೋದು ಗೊತ್ತಿರಲಿ. ಯಾಕಂದರೆ ಈ ಥರ ನಾವು ಮಾಡ್ಕೋಬೇಕು ಅಂದರೆ ಇವೆರಡು ನಂಬರು ಸ್ಮಾಲ್ ಇತ್ತು ಅಂದರೆ ಈ ಥರ ಮಾಡ್ಕೋಬೋದು, ಹೌದಾ? ಏನಾದ್ರು ನಾವು ಅಲ್ಲಿ 15 ಬದಲಿ ಎಕ್ಸ್ ಇಸ್ ಅ ಫ್ಯಾಕ್ಟರ್ ಆಫ್ 150, ಬಿ ಈಸ್ ಈಕ್ವಲ್ ಟು ಎಕ್ಸ್ ಇಸ್ ಅ ಫ್ಯಾಕ್ಟರ್ ಆಫ್ 180 ಈ ಥರ ಕೊಟ್ಟರು ಅಂದರೆ ಫ್ಯಾಕ್ಟರ್ಸ್ ಬರ್ಕೊಳೋದು ಕಷ್ಟ ಆಗ್ಬಿಡುತ್ತೆ. ಅವಾಗ ಏನು ಮಾಡ್ಕೊಳ್ಳಿ ಅಂದರೆ ಆನ್ಸರ್ ಟು ಕ್ವಶನ್ ಹೋಗ್ಬಿಟ್ರೆ ಈಸಿ ಆಗುತ್ತೆ, ಹೌದಾ? ಅದಕ್ಕೆ ಎರಡು ಐಡಿಯಾ ಗೊತ್ತಿರಲಿ ನಿಮಗೆ. ನೆಕ್ಸ್ಟ್ ಪ್ರಾಬ್ಲಮ್, ಫಿಫ್ತ್ ಒನ್. ನೋಡಿ ಈ ಥರದ್ದು ಎಷ್ಟೊಂದು ಸಲ ಸಿ ಇ ಟಿಗೆ ಬಂದಿದೆ, ಗೊತ್ತಿರಬೇಕು. ಇಫ್ ಎ ಎನ್ ಇಸ್ ಈಕ್ವಲ್ ಟು ಎ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎನ್, ದೆನ್ 3n ಇಂಟರ್ಸೆಕ್ಷನ್ 7n ಅಂತ ಹೇಳಿದ್ದಾರೆ, ಹೌದಾ? ಹಾಗಾದ್ರೆ ನೋಡಿ 3n ಅಂತ ಹೇಳಿದ್ರೆ ಏನು ನಮಗೆ ಅಲ್ಲಿ ಮಲ್ಟಿಪಲ್ ಆಫ್ 3 ತಾನೆ, ಅಂದರೆ 3, 6, 9 ಈ ಥರ ಬರ್ತಾ ಹೋಗುತ್ತೆ, 12, 15, 18, 21 ಆ್ಯಂಡ್ ಸೊ ಆನ್, ಹೌದಾ? ಸೇಮ್ ಟೈಪ್ ಆಫ್ 7n ಅಂದರೆ ಮಲ್ಟಿಪಲ್ ಆಫ್ 7 ಅಲ್ಲ, 7, 14, 21, 28 ಆ್ಯಂಡ್ ಸೊ ಆನ್, ಹೌದಾ? ಇವೆರಡದು ಇಂಟರ್ಸೆಕ್ಷನ್ ಕೇಳಿದ್ದಾರೆ. 3n ಇಂಟರ್ಸೆಕ್ಷನ್ 7n. ನೋಡಿ ಏನೇನು ಕಾಮನ್ ಬರುತ್ತೆ ಅಂದರೆ ಅಲ್ಲಿ ಫಸ್ಟ್ ಎಲಿಮೆಂಟೇ ಯಾವ್ದು ಕಾಮನ್ ಬರ್ತದೆ, 21, ಹೌದಾ? ಈ ಥರ ಬರ್ತಾ ಹೋಗುತ್ತೆ. ಅಂದರೆ ನೋಡಿ ಇಲ್ಲಿ ಏನು ಐಡಿಯಾ ಗೊತ್ತಾಗಬೇಕು ಅಂದರೆ ಇಲ್ಲಿ 21 ಬಂದರೆ ನೆಕ್ಸ್ಟ್ 42 ಬರ್ತದೆ ಕಾಮನ್ ಇರೋದು, ಅಂದರೆ ಮಲ್ಟಿಪಲ್ ಆಫ್ 21 ಬರ್ತಾ ಹೋಗುತ್ತೆ, ಅಂದರೆ ಫಸ್ಟ್ ಒಂದು ಬರುತ್ತೆ. ಆದರೂ ಐಡಿಯಾ ಗೊತ್ತಿರಲಿ ಡೈರೆಕ್ಟಾಗಿ ಹೇಗೆ ಬರಿತೀವಿ ಅಂತೇಳಿ. ನೋಡಿ ಈ ಥರ ಪ್ರಾಬ್ಲಮಲ್ಲಿ ಎ ಎನ್ ಇಂಟರ್ಸೆಕ್ಷನ್ ಬಿ ಎನ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಎಲ್ ಸಿ ಎಮ್ ಆಫ್ ಎ ಕಾಮ ಬಿ ಎನ್ ಆಗಿರ್ತದೆ. ಎ ಮತ್ತು ಬಿದು ಎಲ್ ಸಿ ಎಮ್ ನೋಡ್ಕೋಬೇಕು. 3 ಮತ್ತು 7 ಎಲ್ ಸಿ ಎಮ್ಮು
21 ಅಲ್ಲ, ಅದಕ್ಕೆ 21n ಅಂತ ಬಂದಿದೆ. ಈಗ ಸೇಮ್ ಪ್ರಾಬ್ಲಮ್ಮು 4n ಇಂಟರ್ಸೆಕ್ಷನ್ 8n ಅಂತ ಕೊಟ್ಟರು ಅಂದರೆ 4 ಮತ್ತು 8 ಎಲ್ ಸಿ ಎಮ್ 8 ಅಲ್ಲ, ಹಾಗೆ ಇದಕ್ಕೆ ಡೈರೆಕ್ಟಾಗಿ ಏನು ಬರಿಬೋದು ಆನ್ಸರು 8n ಅಂತ ಬರಿಬೋದು. ಹೌದಾ? ಇದನ್ನು ಈ ಥರ ಬರ್ಕೊಂಡು ಹೋಗ್ತೀವಿ ಅಷ್ಟೇ. ಇದರಲ್ಲಿ ಎರಡದು ಎಲ್ ಸಿ ಎಮ್ ತೊಗೊಂಬಿಟ್ಟು ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೊಬೋದು. ಆಯ್ತಲ್ಲ, ಇಲ್ಲಿ ಇದನ್ನು ಈ ಥರದ್ದು ಕೇಳ್ತಾ ಇದ್ದಾರೆ. ಹಾಗೆ ಎಲ್ ಸಿ ಎಮ್ ಐಡಿಯಾನು ಗೊತ್ತಿರಲಿ, ಮತ್ತು ಈ ಥರ ಮಾಡ್ಕೊಂಡ್ವಲ್ಲ ಅದನ್ನು ಐಡಿಯಾ ಗೊತ್ತಿತ್ತು ಅಂದರೆ ಈಸಿಯಾಗಿ ಮಾಡ್ಬೋದು. ಹೌದಾ? ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 6 ನೋಡಿ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಈ ಥರದ್ದು ಪ್ರಾಬ್ಲಮ್ಸ್ ಕೇಳ್ಬೋದು ನೋಡಿ. 8 - n - 7n - 1 ಅಂತ ಹೇಳಿದ್ದಾರೆ. where n belongs to natural number and y is equal to 49 into n minus 1 where n belongs to natural number then ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಡೈರೆಕ್ಟಾಗಿ ಮಾಡ್ಕೋಬೇಕು ಅಂದರೆ ಮ್ಯಾಥಮೆಟಿಕಲ್ ಇಂಡಕ್ಷನ್ ಎಲ್ಲ ಯೂಸ್ ಮಾಡಬೇಕು, ಲೆಂತಿ ಆಗಿಬಿಡುತ್ತೆ. ಈಸಿಯಾಗಿ ಮಾಡ್ಬೋದು. ಆದರೆ ಈಸಿಯಾಗಿ ಮಾಡಬೇಕು ಅಂದರೆ ಮಿನಿಮಮ್ ಒಂದು ಸೆಟ್ಟಲ್ಲಿ 3 ಆದರೂ ಎಲಿಮೆಂಟ್ಸ್ ಬರೀಲೇಬೇಕು. ಮಿನಿಮಮ್ 3 ಎಲಿಮೆಂಟ್ಸ್ ಬರೀಬೇಕು, ಇಲ್ಲ ತಪ್ಪಾಗೋ ಚಾನ್ಸಸ್ ಆಗಿರುತ್ತೆ. ಕಾರಣ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎನ್ನಿಗೆ ಏನಾದ್ರು 1 ಬರ್ಕೊಂಡೆ ಅಂದರೆ ಏನಾಗ್ಬೋದು? ಇದು 8 - 7 - 1 ಅಂದರೆ 0. ಎನ್ನಿಗೆ 1 ಬರ್ಕೊಂಡೆ. ಎನ್ನಿಗೆ 2 ಬರ್ಕೊಂಡೆ ಅಂದರೆ 8² ಅಂದರೆ 64 - 14 - 1. 64 - 14 ಅಂದರೆ 50 - 1 ಅಂದರೆ 49. ಎನ್ನಿಗೆ 3 ಬರದೆ ಅಂದರೆ ಹೌದಾ 8³ ಆಗುತ್ತೆ. 8³ ಅಂದರೆ 512 ಅಲ್ಲ, 512 - 7 3 21 - 1. ಹೌದಾ? 512 - 21 ಅಂದರೆ 491 - 1 ಅಂದರೆ 490. ಈ ಥರ ಬರ್ತಾಯಿದೆ. ಇದು ಎಕ್ಸ್ ಆಯಿತು. ನೆಕ್ಸ್ಟ್ ನೋಡಿ, ವೈ ಅಂತ ಏನು ಕೊಟ್ಟಿರೋದು 49 into n - 1. ನೋಡಿ, ಇಫ್ n ಈಕ್ವಲ್ ಟು 1 ತೊಗೊಂಡೆ ಅಂದರೆ ಏನು ಬರುತ್ತೆ? 1 - 1 0 0 into 49 ಅಂದರೆ 0. ಎನ್ನಿಗೆ 2 ಬರ್ಕೊಂಡೆ ಅಂದರೆ 2 - 1 ಅಂದರೆ 1 1 into 49 ಅಂದರೆ 49. ಎನ್ ಈಕ್ವಲ್ ಟು 3 ಬರ್ಕೊಂಡೆ ಅಂದರೆ 49 2 98. ಈ ಥರ ಬರ್ತಾವ ತಾನೆ. ಇಲ್ಲಿ ಎನ್ ಏನಾರು 11 ಬರ್ಕೊಂಡೆ ಅಂದರೆ 49 into 10 ಆಗ್ಬಿಟ್ಟು 490. ಈ ಥರ ಬರುತ್ತಲ್ಲ. ಈಗ ನೋಡಿ, 0 ಇದೆ, 49 ಇದೆ, 490 ಇದೆ. ಇಲ್ಲಿ 0 49 490 ಇದೆ. ಹೌದಾ? ಅಂದರೆ ಇದರಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಇದರಲ್ಲಿ ಇದೆನಾ? ಅಂದರೆ ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್ ಈಸ್ ಅನ್ ಎಲಿಮೆಂಟ್ ಆಫ್ ವೈ. ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್ ಈಸ್ ಅನ್ ಎಲಿಮೆಂಟ್ ಆಫ್ ವೈ ಅಂದರೆ ಎಕ್ಸ್ ಇಸ್ ದ ಸಬ್ಸೆಟ್ ಆಫ್ ವೈ ಬಂದ್ಬಿಡುತ್ತೆ. ಅಂದರೆ ಆನ್ಸರಲ್ಲಿ ಫಸ್ಟ್ ಒನ್ ಬರ್ತದೆ ಅಷ್ಟೇ. ಹೌದಾ? ಅದಕ್ಕೆ ನೋಡಿ, ಇಲ್ಲಿ ಮಿನಿಮಮ್ 3 ಎಲಿಮೆಂಟ್ಸ್ ಬರೀಲೇಬೇಕು. ಈ ಥರದ್ದು ಏನೋ ಪ್ರಾಬ್ಲಮ್ಸ್ ಕೊಟ್ಟಿದ್ರು ಅಂದರೆ ಡೈರೆಕ್ಟಾಗಿ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಈಗ ಏನಾದ್ರು ನಾನು ಬರೀ 2 ಎಲಿಮೆಂಟ್ ಬರ್ಕೊಂಡಿದ್ದೆ ಅಂದ್ಕೊಳ್ಳಿ, 0 49 ಇದೆ, ಇಲ್ಲ 0 49 ಇದೆ, ಎರಡು ಸೇಮ್ ಇದೆ ಅಂತೇಳಿ ಎಕ್ಸ್ ಈಕ್ವಲ್ ಟು ವೈ ಬರೆದ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಹೌದಾ? ಅದಕ್ಕೆ ಮಿನಿಮಮ್ 3 ಎಲಿಮೆಂಟ್ಸ್ ಬರ್ಕೊಂಬಿಟ್ಟೆ ಟ್ರೈ ಮಾಡಬೇಕು. ಆಯ್ತಲ್ಲ ಐಡಿಯಾ? ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 7. ಇಫ್ ಎ ಆ್ಯಂಡ್ ಬಿ ಆರ್ ಎನಿ 2 sets ದೆನ್ ಎ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು. ನೋಡಿ, ಇಲ್ಲಿ ಈ ಥರದ ಪ್ರಾಬ್ಲಮ್ ಕೇಳ್ತಾ ಇರ್ತಾರೆ. ನೋಡಿ, ಈ ಥರದ ಪ್ರಾಬ್ಲಮ್ಸ್ ಮಾಡ್ಕೋಬೇಕು ಅಂದರೆ ನಾವು ವೆನ್ ಡಯಾಗ್ರಾಮ್ ಕರೆಕ್ಟಾಗಿ ಗೊತ್ತಿರಬೇಕು. ನೋಡಿ, ವೆನ್ ಡಯಾಗ್ರಾಮ್ ಯೂಸ್ ಮಾಡ್ಕೊತೀವಿ ನಾವು. ನೋಡಿ, ಇದು ಎ ಬಿ ಅಂತ ತೊಗೊಂಡೆ ಅಂದ್ಕೊಳ್ಳಿ, ಇಷ್ಟು ತೊಗೊಂಡೆ ಅಂದರೆ ಹೌದಾ, ಇಷ್ಟು ತೊಗೊಂಡಿದ್ದೆ ಅಂದರೆ ಇದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ನಾವು ಇದಕ್ಕೆ ಎ ಯೂನಿಯನ್ ಬಿ ಅಂತ ಹೇಳ್ತೀವಿ. ಹೌದಾ? ಇದು ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಇಷ್ಟೇ ಎಷ್ಟು ತೊಗೊಂಡಿದ್ವಿ ಅಂದ್ಕೊಳ್ಳಿ, ಇದು ಎ ಇದು ಬಿ, ಇದಕ್ಕೆ ನಾವೇನಂತ ಹೇಳ್ತೀವಿ ಎ ಇಂಟರ್ಸೆಕ್ಷನ್ ಬಿ. ಇಂಟರ್ಸೆಕ್ಷನ್ ಬಿ ಅಂದರೆ ಕಾಮನ್ ಇರೋದು ಬರೆಯೋದು, ಎ ಯೂನಿಯನ್ ಬಿ ಅಂದರೆ ಎಲ್ಲದೂ ಬರೀಬೇಕು. ಹೌದಾ? ನೆಕ್ಸ್ಟ್ ಈಗ ಸೇಮ್ ಇದು ಎ ಇದು ಬಿ, ಬರೀ ಇಷ್ಟೇ ಎಷ್ಟು ತೊಗೊಂಡಿದ್ವಿ ಅಂದರೆ ಇದು ಎಲಿಮೆಂಟ್ಸ್ ಆಫ್ ಎ ವಿಚ್ ಆರ್ ನಾಟ್ ಇನ್ ಬಿ ಅಂತೇಳಿ. ಇದಕ್ಕೆ ನಾವೇನು ಬರೀತೀವಿ ಅಂದರೆ ಎ ಮೈನಸ್ ಬಿ ಬರಿತೀವಿ.
ಅದೇ ಥರ ಇದು ಬರಿಬೋದಲ್ಲ, ಇದು ಎಲಿಮೆಂಟ್ಸ್ ಆಫ್ ಬಿ ವಿಚ್ ಆರ್ ನಾಟ್ ಇನ್ ಎ ಅಂದರೆ ಇದು ಬಿ ಮೈನಸ್ ಎ. ಹೌದಾ? ನೋಡಿ, ಈಗ ಇವೆರಡಕ್ಕೂ ಯೂನಿಯನ್ ಹಾಕಿದ್ವಿ ಅಂದರೆ ಇಷ್ಟು ಬರುತ್ತೆ. ಇದು ಎ, ಇದು ಬಿ. ಇದು ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಎ ಮೈನಸ್ ಬಿ ಯೂನಿಯನ್ ಬಿ ಮೈನಸ್ ಎ ಅಂತೇಳಿ. ಹೌದಾ? ನೋಡಿ, ಎ ಮೈನಸ್ ಬಿ ಯೂನಿಯನ್ ಬಿ ಮೈನಸ್ ಎಗೆ ಏನಂತ ಹೇಳ್ತಿದ್ವಿ ಅಂದರೆ ನಾವು ಎ ಸಿಮೆಟ್ರಿಕ್ ಡಿಫ್ರೆನ್ಸ್ ವಿತ್ ಬಿ ಅಂತ ಹೇಳ್ತಿದ್ವಿ. ಎ ಡೆಲ್ಟಾ ಬಿ ಬರೆದ್ವಿ ಅಂದರೆ ಸಿಮೆಟ್ರಿಕ್ ಡಿಫ್ರೆನ್ಸ್ ಗೊತ್ತಿರಬೇಕಿದು. ನೆಕ್ಸ್ಟ್ ಇನ್ನೊಂದು ಗೊತ್ತಿರಲಿ, ಇದು ಎಲ್ಲ ಹೊರಗಡೆ ತೊಗೊಂಡ್ವಿ ಅಂದರೆ ಇದು ಸೆಟ್ಟೆ ಹೊರಗಿಂದ ತೊಗೊತಿದ್ವಿ ಅಂದರೆ ಇದಕ್ಕೆ ಏನಂತ ಹೇಳ್ತಿದ್ವಿ, ಎ ಕಾಂಪ್ಲಿಮೆಂಟ್ ಅಥವಾ ಎ ಡ್ಯಾಶ್ ಅಂತ ತೊಗೊತಿದ್ವಿ. ಹೌದಾ? ನೋಡಿ, ಈ ವೆನ್ ಡಯಾಗ್ರಾಮ್ಸ್ ಐಡಿಯಾ ಗೊತ್ತಿರಬೇಕು ನಮಗೆ. ವೆನ್ ಡಯಾಗ್ರಾಮ್ ಗೊತ್ತಿತ್ತು ಅಂದರೆ ಈ ಪ್ರಾಬ್ಲಮ್ಸ್ನ ಈಸಿಯಾಗಿ ಮಾಡ್ಕೋಬೋದು. ನೋಡ್ಕೊಳ್ಳಿ ಫಸ್ಟು. ನೋಡಿ, ಫಸ್ಟ್ ಎ ಕೊಟ್ಟಿದ್ದಾರೆ ತಾನೆ, ಹಾಗಾದ್ರೆ ಕಂಪ್ಲೀಟ್ ಎ ತೊಗೊಂಡ್ಬಿಡ್ತೀನಿ. ಯೂನಿಯನ್ ಏನಂತ ಹೇಳ್ತಿರೋದು ಎ ಇಂಟರ್ಸೆಕ್ಷನ್ ಬಿ. ಹೌದಾ? ಒಂದು ಇದು ಎ, ಇದು ಎ ಇಂಟರ್ಸೆಕ್ಷನ್ ಬಿ. ನೋಡಿ, ಇವೆರಡದ ಯೂನಿಯನ್ ಕೇಳಿದ್ದಾರೆ ಅಂದರೆ ಇವೆರಡದ ಯೂನಿಯನ್ ಕೇಳಿದೆ ಅಂದರೆ ಎಲ್ಲ ಎಲಿಮೆಂಟ್ ಬರೀಬೇಕು ತಾನೆ. ಆದರೆ ಎರಡದ ಯೂನಿಯನ್ ಏನಾಗ್ಬೋದು, ಇದೇ ಬರುತ್ತಲ್ಲ. ಅಂದರೆ ಎರಡು ಕಂಬೈನ್ ಮಾಡಿದಾಗ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಇದು ಬರುತ್ತಲ್ಲ, ಇದೇನು ನಮಗಿದು ಎ ತಾನೆ, ಅದಕ್ಕೆ ಆನ್ಸರು ಫಸ್ಟ್ ಒಂದು ಬರ್ತದೆ ಅಷ್ಟೇ. ಹೌದಾ? ಈಗ ಇದು ಇಂಪಾರ್ಟೆಂಟ್ ನಮಗೆ. ವೆನ್ ಡಯಾಗ್ರಾಮ್ ಬರ್ಕೊಂಬಿಟ್ಟು ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೊತೀವಿ. ಈಗ ವೆನ್ ಡಯಾಗ್ರಾಮ್ ಕರೆಕ್ಟಾಗಿ ಗೊತ್ತಿರಬೇಕು. ಇಷ್ಟು ಐಡಿಯಾ ಗೊತ್ತಿತ್ತು ಅಂದರೆ ಈ ಥರ ಪ್ರಾಬ್ಲಮ್ಸ್ ಮಾಡ್ಬೋದು. ಹೌದಾ? ಆಯ್ತಲ್ಲ? ನೆಕ್ಸ್ಟ್ 8th ನೋಡಿ, ಸೇಮ್ ಐಡಿಯಾ ಯೂಸ್ ಮಾಡುವಂಥದ್ದು. ಇಫ್ ಎ ಆ್ಯಂಡ್ ಬಿ ಆರ್ ಎನಿ ಟೂ ಸೆಟ್ಸ್ ದೆನ್ ಎ ಮೈನಸ್ ಆಫ್ ಎ ಮೈನಸ್ ಬಿ ಈಸ್ ಅಂತ ಹೇಳಿದ್ದಾರೆ. ನೋಡಿ, ಫಸ್ಟ್ ಅಂತ ಸೇಮ್ ತೊಗೊತೀನಿ. ಎ ಇದನ್ನು ಎ ಅಂತ ತೊಗೋಬೋದಲ್ಲ. ಮೈನಸ್ ಎ ಮೈನಸ್ ಬಿ ಅಂತ ಹೇಳಿದಾರೆ ತಾನೆ, ಮೈನಸ್ ಇದು ಎ ಮೈನಸ್ ಬಿ. ಹೌದಾ? ಈಗ ನಾವೇನು ಬರಿಬೇಕು, ಎಲಿಮೆಂಟ್ಸ್ ಆಫ್ ಎ ವಿಚ್ ಆರ್ ನಾಟ್ ಇನ್ ಎ ಮೈನಸ್ ಬಿ ಬರಿಬೇಕು. ಅಂದರೆ ಇದರಲ್ಲಿ ಇರಬೇಕು, ಇದರಲ್ಲಿ ಇರಬಾರ್ದು. ಇದರಲ್ಲಿ ಇರಬೇಕು, ಇದರಲ್ಲಿ ಇರಬಾರ್ದು ಅಂದರೆ ಏನು ಬರಿಬೋದು, ನಾನು ಇದನ್ನು ಬರಿಬೋದಲ್ಲ. ನೋಡಿ, ಇದರಲ್ಲಿ ಇದೆ ಅದು ಇದರಲ್ಲಿ ಇಲ್ಲ. ಹೌದಾ? ಈಗ ಇಷ್ಟು ಬರ್ಕೊತೀವಿ ಅಷ್ಟೇ. ಅಂದರೆ ಇದೇನು ನಮಗಿದು ಎ ಇಂಟರ್ಸೆಕ್ಷನ್ ಬಿ ಅಂದರೆ ಆನ್ಸರು ಥರ್ಡ್ ಒಂದು ಬರುತ್ತೆ ಅಷ್ಟೇ. ಹೌದಾ? ಆಯ್ತು. ನೋಡಿ, ವೆನ್ ಡಯಾಗ್ರಾಮ್ ಬರ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡೋದು ಕಲಿಬೇಕು ನಾವು. ವೆನ್ ಡಯಾಗ್ರಾಮ್ ಇಂಪಾರ್ಟೆಂಟು. ಆ ಥರದ ಏನೇ ಪ್ರಾಬ್ಲಮ್ ಕೊಟ್ಟರು ವೆನ್ ಡಯಾಗ್ರಾಮ್ ಬರ್ಕೊಂಬಿಡಿ, ಈಸಿಯಾಗಿ ಬಂದ್ಬಿಡುತ್ತೆ. ಆಯ್ತಲ್ಲ? ಅಂದರೆ 8th ಥರ್ಡ್ ಬರುತ್ತೆ. ನೆಕ್ಸ್ಟು 9th ಪ್ರಾಬ್ಲಮು. ಇಫ್ ಎ ಈಸ್ ಈಕ್ವಲ್ ಟು ಎ ಬಿ ಸಿ ಡಿ ಇ ದೆನ್ ದ ನಂಬರ್ ಆಫ್ ಸಬ್ಸೆಟ್ಸ್ ವಿತ್ ಅಟ್ಲೀಸ್ಟ್ 3 ಎಲಿಮೆಂಟ್ಸ್ ಈಸ್ ಅಂತ ಹೇಳಿದ್ದಾರೆ. ನೋಡಿ, ಇದು ಆಲ್ರೆಡಿ ಫಸ್ಟ್ ಪ್ರಾಬ್ಲಮಲ್ಲಿ ಹೇಳಿದ್ವಿ. ಹೌದಾ? ಅಟ್ಲೀಸ್ಟ್ 3 ಎಲಿಮೆಂಟ್ಸ್ ಅಂತ ಹೇಳಿದ್ದಾರೆ. ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಇರಬೇಕು. ಅಂದರೆ ಇಲ್ಲಿ ಏನು ಬರೀಬೋದು, ಎ ಈಸ್ ಈಕ್ವಲ್ ಟು ಎ ಬಿ ಸಿ ಡಿ ಇ. ಹೌದಾ? ಅಂದರೆ ಇಲ್ಲಿ ಎನ್ ಆಫ್ ಎ ಎಷ್ಟು ಎಲಿಮೆಂಟ್ಸ್ ಇದೆ, 5 ಎಲಿಮೆಂಟ್ಸ್. ಹೌದಾ? ನೋಡಿ, ನಂಬರ್ ಆಫ್ ಸಬ್ಸೆಟ್ಸ್. ಹೌದಾ? ಅಂದರೆ ನಂಬರ್ ಆಫ್ ಸಬ್ಸೆಟ್ಸ್ ಈಸ್ ಈಕ್ವಲ್ ಟು ಕಂಟೈನಿಂಗ್ ಅಟ್ಲೀಸ್ಟ್ 3 ಎಲಿಮೆಂಟ್ಸ್. ಅಟ್ಲೀಸ್ಟ್ 3 ಎಲಿಮೆಂಟ್ಸ್ ಅಂದರೆ ಏನು ಗೊತ್ತಿರಬೇಕು ಇಲ್ಲಿ, ಅಟ್ಲೀಸ್ಟ್ 3 ಎಲಿಮೆಂಟ್ಸ್ ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಬರಿಬೋದಲ್ಲ. ನೋಡಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಅಂದರೆ ಇಲ್ಲಿ ಏನೇನು ಬರುತ್ತೆ, 5C3. ಯಾಕಂದ್ರೆ 3 ಎಲಿಮೆಂಟ್ಸ್ ಸೆಲೆಕ್ಟ್ ಮಾಡಬೇಕು. ಅಥವಾ 4 ತೊಗೋಬೋದು ಮತ್ತು 5 ತೊಗೋಬೋದು. ಹೌದಾ? 5C3 ಪ್ಲಸ್ 5C4 ಪ್ಲಸ್ 5C5. ಹೌದಾ? ಇಷ್ಟು ವ್ಯಾಲ್ಯೂಸ್ ಡೈರೆಕ್ಟಾಗಿ ಗೊತ್ತಿತ್ತು ಅಂದರೆ ಯೂಸ್ ಆಗುತ್ತೆ. ಸಿಂಪ್ಲಿಫೈ ಮಾಡ್ಕೋಬೇಕು ಅಂದರೆ ಇದು ಗೊತ್ತಿರಬೇಕು. NCR ಅಂದರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್. ಇದನ್ನಾದ್ರು ಯೂಸ್ ಮಾಡಿ. ಅಥವಾ 5C3 ಅಂದರೆ ಡೈರೆಕ್ಟಾಗಿ ಹೇಗೆ ಬರಿಬೋದು ಅಂದರೆ 3 ಇದೆ ತಾನೆ, ಅದಕ್ಕೆ 3 ಎಲಿಮೆಂಟ್ಸ್ ತೊಗೋಬೇಕು. 5 ಇಂಟು 4 ಇಂಟು 3 ಡಿವೈಡೆಡ್ ಬೈ ಇಲ್ಲೇನಿರುತ್ತಲ್ಲ ಅದು ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಅಂದರೆ 3 ಇಂಟು 2 ಇಂಟು 1.
3 ಕ್ಯಾನ್ಸಲ್ ಆಯಿತು, 2 1 2 2 5 2 ಏನು ಬರುತ್ತೆ 10. ಈ ಥರನೂ ಡೈರೆಕ್ಟಾಗಿ ಬರಿಬೋದು. ಹೌದಾ? ಇದೊಂದು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಜೊತೆಗೆ ಇನ್ನೂ ಏನೇನು ಗೊತ್ತಿರಲಿ, NC(n-1) ಅಥವಾ NC1 ಯಾವಾಗಲೂ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ ಎನ್ನು, NC(n) ಅಥವಾ NC0 ಯಾವಾಗಲೂ ಏನಾಗಿರುತ್ತೆ 1. ಇಷ್ಟು ಗೊತ್ತಿರಬೇಕು. ನೋಡಿ, ಹಾಗಾದ್ರೆ 5C3 ಅಂದರೆ ಜಸ್ಟ್ ಮಾಡ್ಕೊಂಡ್ವಿ. ಎಷ್ಟು ಬಂದಿದೆ? 10 ಅಲ್ಲ, ಪ್ಲಸ್ NCn-1 ಥರ ಇದೆ ತಾನೇ ಇದು. NCn-1 ಅಂದರೆ ಯಾವಾಗಲೂ n ವ್ಯಾಲ್ಯೂ 5 ಇದೆ, 5. NCn ಅಂದರೆ 1 ಅಂದರೆ ಆನ್ಸರು 16 ಎಲಿಮೆಂಟ್ಸ್ ಬರ್ತದೆ. ಹೌದಾ? ಅಂದರೆ ಫಸ್ಟ್ ಒಂದು ಬರುತ್ತೆ ನೋಡಿ. ಈ ಥರದ್ದು ಕೇಳ್ಬೋದು. ಅಟ್ಲೀಸ್ಟ್ 3 ಎಲಿಮೆಂಟ್ಸು, ಅಟ್ಲೀಸ್ಟ್ 2 ಎಲಿಮೆಂಟ್ಸು, ಅಟ್ಲೀಸ್ಟ್ 4 ಎಲಿಮೆಂಟ್ಸು, ಈ ಥರ ಕೇಳ್ತಾ ಇರ್ತಾರೆ. ಅದಕ್ಕೆ ಐಡಿಯಾ ಗೊತ್ತಿತ್ತು ಅಂದರೆ ಈಸಿ ಆಗುತ್ತೆ. ಅದಕ್ಕೆ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ನಂಬರ್ 9, ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 10 ನೋಡಿ. ಇಫ್ A is equal to 1 2 3, B is equal to 3, 8, ದೆನ್ A ಯೂನಿಯನ್ B ಕ್ರಾಸ್ A ಇಂಟರ್ಸೆಕ್ಷನ್ B ಅಂತ ಹೇಳಿದ್ದಾರೆ. ಹೌದಾ? ಈಸಿಯಾಗಿ ಬರಿಬೋದು ನೋಡಿ. A ಯೂನಿಯನ್ B ಅಂದರೆ ಎರಡಲ್ಲೂ ಬರಿಬೇಕು ತಾನೆ. 1 2 3 3 8 ಇದೆ. ಹಾಗಾದ್ರೆ A ಯೂನಿಯನ್ B ಏನು ಬರುತ್ತೆ? 1 2 3 8 ಬರುತ್ತೆ. ಹೌದಾ? ನೆಕ್ಸ್ಟ್ A ಇಂಟರ್ಸೆಕ್ಷನ್ B ಅಂದರೆ ಕಾಮನ್ ಇರೋದು ಬರಿಬೇಕಲ್ಲ. ಎರಡಲ್ಲೂ ಕಾಮನ್ ಇರೋ ಎಲಿಮೆಂಟ್ 3 ಅಷ್ಟೇ, ಅದಕ್ಕೆ 3 ಬರ್ಕೊತೀವಿ. ಎರಡದು ಕ್ರಾಸ್ ಪ್ರಾಡಕ್ಟ್ ಮಾಡಬೇಕು. ಹಾಗಾದ್ರೆ A ಯೂನಿಯನ್ B ಕ್ರಾಸ್ A ಇಂಟರ್ಸೆಕ್ಷನ್ B. ಹೌದಾ? ಏನು ಬರ್ಕೋಬೋದು? ಆರ್ಡರ್ಡ್ ಪೇರ್ 1 3, ಸೇಮ್ ಟೈಪು 2 3 3 3 ಮತ್ತು 8 3 ಇಷ್ಟು ಬರುತ್ತೆ. ಹೌದಾ? 1 3 2 3 3 3 ಮತ್ತು 8 3 ಅಷ್ಟೇ ಎಲಿಮೆಂಟ್ಸ್ ಎಲ್ಲಿರೋದು? 1 3 2 3 3 3 8 3 ಅಂದರೆ ಫಸ್ಟ್ ಒನ್ನಲ್ಲಿರಲ್ಲ. ಏಕೆ ಫಸ್ಟ್ ಒಂದು ಬರುತ್ತೆ ಅಷ್ಟೇ, ಈಸಿ ಇದೆ. ಆಯಿತು. ಇಷ್ಟು 11th ಒಂದು. ಇಫ್ n of A is equal to 10, n of B is equal to 6 and n of C is equal to 5 for 3 disjoint sets A B C, then n of A ಯೂನಿಯನ್ B ಯೂನಿಯನ್ C. ಹೌದಾ? ನೋಡಿ, ಇಲ್ಲಿ ಫಾರ್ಮುಲಾಸ್ ಕರೆಕ್ಟಾಗಿ ಗೊತ್ತಿರಬೇಕು. n of A ಯೂನಿಯನ್ B ಅಂದರೆ ಆ್ಯಕ್ಚುಲಿ ಏನು ಬರೀತೀವಿ? n of A ಪ್ಲಸ್ n of B ಮೈನಸ್ n of A ಇಂಟರ್ಸೆಕ್ಷನ್ B. ಹೌದಾ? ಇದು n of A ಯೂನಿಯನ್ B. ನೆಕ್ಸ್ಟ್ n of A ಯೂನಿಯನ್ B ಯೂನಿಯನ್ C ಅಂದರೆ ಏನು ಬರಿತಾ ಇದ್ವಿ? n of A ಪ್ಲಸ್ n of B ಪ್ಲಸ್ n of C ಮೈನಸ್ n of A ಇಂಟರ್ಸೆಕ್ಷನ್ B ಮೈನಸ್ n of B ಇಂಟರ್ಸೆಕ್ಷನ್ C ಮೈನಸ್ n of C ಇಂಟರ್ಸೆಕ್ಷನ್ A ಪ್ಲಸ್ n of A ಇಂಟರ್ಸೆಕ್ಷನ್ B ಇಂಟರ್ಸೆಕ್ಷನ್ C. ಹೌದಾ? ನೋಡಿ, ಫಾರ್ಮುಲಾಸ್ ಎಲ್ಲ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಒಂದು ನೋಡಿ, ಡಿಸ್ಜಾಯಿಂಟ್ ಅಂತ ಹೇಳಿದ್ದಾರೆ ಇಲ್ಲಿ. ಹೌದಾ? ಇಲ್ಲಿ ಏನು ಕೊಟ್ಟಿರೋದು ನಮಗೆ? ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕೊಟ್ಟಿದ್ದಾರೆ. ಹೌದಾ? ನೋಡಿ, ಡಿಸ್ಜಾಯಿಂಟ್ ಇತ್ತು ಅಂದರೆ ಇಂಟರ್ಸೆಕ್ಷನ್ ಈಸ್ ಆಲ್ವೇಸ್ ಈಸ್ ಈಕ್ವಲ್ ಟು ಎಂಟಿ ಅಂತ ಹೇಳ್ತೀವಿ. ಹೌದಾ? ಇಂಟರ್ಸೆಕ್ಷನ್ ಎಂಟಿ ಇತ್ತು ಅಂದರೆ ಸೆಟ್ಸ್ ಆರ್ ಡಿಸ್ಜಾಯಿಂಟ್ ಅಂತ ಹೇಳ್ತೀವಿ. ಹೌದಾ? ಹಾಗಾದ್ರೆ ಇಂಟರ್ಸೆಕ್ಷನ್ ಎಂಟಿ ಇತ್ತು ಅಂದರೆ n of A ಇಂಟರ್ಸೆಕ್ಷನ್ ಎಲ್ಲ ಏನಾಗ್ಬಿಡುತ್ತೆ? 0 ಆಗಿಬಿಡುತ್ತೆ. ಅಂದರೆ ಡಿಸ್ಜಾಯಿಂಟ್ ಇತ್ತು ಅಂದರೆ n of A ಯೂನಿಯನ್ ಬಿನ ಏನು ಬರಿಬೋದು ನಾವು? n of A ಪ್ಲಸ್ n of B ಅಷ್ಟೇ. ಇದೇನಾಗ್ಬಿಡುತ್ತೆ? ಇದು 0 ಆಗಿಬಿಡುತ್ತೆ. ಹೌದಾ? ಅದೇ ಥರ ಇದೇನಾಗ್ಬೋದಾಗುತ್ತೆ? ಇಂಟರ್ಸೆಕ್ಷನ್ ಎಲ್ಲದು 0 ಆಗಿಬಿಡುತ್ತೆ. ಅಂದರೆ ಇವೆಲ್ಲದು 0 ಆಗಿಬಿಡುತ್ತೆ. ಎಲ್ಲದು 0 ಆಯಿತು ಅಂದರೆ ಏನು ಉಳಿಯುತ್ತೆ? n of A ಪ್ಲಸ್ n of B ಪ್ಲಸ್ n of C. ಹೌದಾ? ನೋಡಿ, ಇವೆಲ್ಲ ಫಾರ್ಮುಲಾಸ್ ಗೊತ್ತಿರಬೇಕಷ್ಟೇ. ನೋಡಿ, ಈ ಫಾರ್ಮುಲಾ ಯೂಸ್ ಮಾಡಿದ ತಕ್ಷಣ ಇದು ಬಂದ್ಬಿಡುತ್ತೆ ಇದು. ಹಾಗಾದ್ರೆ ಇಲ್ಲಿ ಏನು ಬರೀಬೋದು ನೋಡಿ? n of A ಯೂನಿಯನ್ B ಯೂನಿಯನ್ C ಅಂದರೆ n of A ಪ್ಲಸ್ n of B ಪ್ಲಸ್ n of C ಅಲ್ಲ. n of A ಅಂದರೆ 10 ಕೊಟ್ಟಿದ್ದಾರೆ, n of B ಅಂದರೆ 6, n of C ಅಂದರೆ 5. 10 ಪ್ಲಸ್ 6 ಪ್ಲಸ್ 5 ಅಂದರೆ 21 ಅಂದರೆ ಫಸ್ಟ್ ಒಂದು ಬರುತ್ತೆ. ಹೌದಾ? ನೋಡಿ, ಇದ್ರೊಳಗೆ ಇನ್ನೊಂದಿಷ್ಟು ಫಾರ್ಮುಲಾಸ್ ಗೊತ್ತಿರಲಿ. ಈ ಥರನೂ ಕೇಳ್ತಾ ಇರ್ತಾರೆ. ಏನಾದ್ರು n of A ಓನ್ಲಿ ಅಂತ ಕೇಳಿದ್ರು ಅಂದ್ಕೊಡಿ, ಅವಾಗ ಇದನ್ನೇ ಹೇಗೆ ಬರಿಬೋದು? n of A ಓನ್ಲಿ ಅಂತ ಹೇಳಿದ್ರು ಅಂದರೆ ಇದರೊಳಗೆ ಎಲ್ಲೆಲ್ಲಿ A ಇದೆ ಅದನ್ನು ಬರ್ಕೊಂಡ್ರೆ ಆಯಿತು. ಅಂದರೆ ಈ ಥರ
ಎನ್ ಆಫ್ ಎ ಇಲ್ಲೊಂದು ಎ ಇದೆ ತಾನೆ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಎ ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಈ ಥರ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಇದು ಎನ್ ಆಫ್ ಎ ಓನ್ಲಿ. ಇದು ಯಾವಾಗ 3 ಸೆಟ್ ಕೊಟ್ಟಾಗ 2 ಸೆಟ್ ಕೊಟ್ಟಾಗ ಎನ್ ಆಫ್ ಎ ಓನ್ಲಿ ಏನಾಗುತ್ತೆ? ಎನ್ ಆಫ್ ಎ ಓನ್ಲಿ ಅಂದರೆ 2 ಸೆಟ್ ಇದ್ದಾಗ ಎನ್ ಆಫ್ ಎ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಈ ಥರ ಬರ್ಕೊತೀವಿ ಅಷ್ಟೇ. ಹೌದಾ? ನೋಡಿ, ಅದಕ್ಕೆ ಜಸ್ಟ್ ಐಡಿಯಾ ಗೊತ್ತಿಲ್ಲ. ಎನ್ ಆಫ್ ಎ ಓನ್ಲಿ, ಎನ್ ಆಫ್ ಬಿ ಓನ್ಲಿ, ಎನ್ ಆಫ್ ಸಿ ಓನ್ಲಿ ಅಂತಲೂ ಕೇಳ್ಬೋದು. ಆಯ್ತಲ್ಲ? ಹಾಗೆ ಡಿಸ್ಜಾಯಿಂಟ್ ಇತ್ತು ಅಂದರೆ ಇಂಟರ್ಸೆಕ್ಷನ್ ಎಲ್ಲ 0 ಆಗಿಬಿಟ್ಟು ಡೈರೆಕ್ಟಾಗಿ ಮಾಡ್ಕೊತೀವಿ ಅಷ್ಟೇ. ಹೌದಾ? ಆಯ್ತಲ್ಲ? 11th ಒಂದು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 12 ನೋಡ್ಕೊಳ್ಳಿ. 90 ಸ್ಟೂಡೆಂಟ್ಸ್ ಟೇಕ್ ಮ್ಯಾಥಮೆಟಿಕ್ಸ್, 72 takes science in a class of 120 students. If 10 takes neither mathematics nor science, then the number of students take both the subject is ಅಂತ ಹೇಳಿದ್ರು. ಹೌದಾ? ನೋಡಿ, ಫಸ್ಟು ಮ್ಯಾಥಮೆಟಿಕ್ಸ್ನ ಎಮ್ ಅಂತ ತೊಗೊಂಡ್ಬಿಡ್ತೀನಿ. ಮ್ಯಾಥಮೆಟಿಕ್ಸ್ನ ಎಮ್, ಸೈನ್ಸ್ನ ಎಸ್ ತೊಗೊಂಡ್ವಿ ಅಂದರೆ ಇಲ್ಲಿ ಏನೇನು ಕೊಟ್ಟಿರೋದು? 90 ಸ್ಟೂಡೆಂಟ್ಸ್ ಟೇಕ್ ಮ್ಯಾಥಮೆಟಿಕ್ಸ್ ಅಂದರೆ ಎನ್ ಆಫ್ ಎಮ್ನ 90 ಕೊಟ್ಟಿದ್ದಾರೆ. ನೆಕ್ಸ್ಟು 72 ಟೇಕ್ ಸೈನ್ಸ್ ಅಂದರೆ ಎನ್ ಆಫ್ ಎಸ್ನ 72 ಅಂತ ಹೇಳಿದ್ದಾರೆ. ಇನ್ ಎ ಸ್ಕೂಲ್ ಆಫ್ 120 ಸ್ಟೂಡೆಂಟ್ಸ್. ಹೌದಾ? ಇನ್ ಎ ಸ್ಕೂಲ್ ಆಫ್ 120 ಸ್ಟೂಡೆಂಟ್ಸ್ ಅಂತ ಹೇಳಿದಾರೆ ಅಂದರೆ ಅದೇನು ನಮಗೆ ಅದು ಎನ್ ಆಫ್ ಯೂನಿವರ್ಸಲ್ ಸೆಟ್ನ 120 ಅಂತ ಹೇಳಿದ್ದಾರೆ. ಹೌದಾ? ಇಫ್ 10 ಟೇಕ್ಸ್ ನೀದರ್ ಮ್ಯಾಥಮೆಟಿಕ್ಸ್ ನಾರ್ ಸೈನ್ಸ್ ಅಂತ ಹೇಳಿದ್ದಾರೆ. ನೀದರ್ ಮ್ಯಾಥಮೆಟಿಕ್ಸ್ ನಾರ್ ಸೈನ್ಸ್ ಅಂದರೆ ಎನ್ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಇದು ಎನ್ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಏನಂತ ಕೊಟ್ಟಿರೋದು? 10. ದೆನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಟೇಕ್ ಬೋತ್ ಸಬ್ಜೆಕ್ಟ್ ಅಂದರೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ನೋಡಿ, ಇದು ಕರೆಕ್ಟಾಗಿ ಗೊತ್ತಾಗಬೇಕು ನಮಗೆ. ಅದಕ್ಕೆ ಇಲ್ಲಿ ಏನೇನು ಫಾರ್ಮುಲಾ ಗೊತ್ತಿರಬೇಕು ಅಂದರೆ ನಮಗೆ ಇಂಪಾರ್ಟೆಂಟು. ನೋಡಿ, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂದರೆ ಏನು ಗೊತ್ತಿರುತ್ತೆ? ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶು. ಹೌದಾ? ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಅಂದರೆ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್. ಹೌದಾ? ಇದು ನೋಡಿ, ಐಡಿಯಾ ಗೊತ್ತಿರಲಿ, ಇದನ್ನ ಯೂಸ್ ಮಾಡ್ಕೊತೀವಿ. ನೋಡಿ, ಇಲ್ಲಿಗ ಡೈರೆಕ್ಟಾಗಿ ಗೀವನ್ನು ಎನ್ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇಸ್ ಈಕ್ವಲ್ ಟು 10 ಕೊಟ್ಟಿದ್ದಾರೆ. ಇದನ್ನು ಏನು ಬರೀಬೋದು? ಎನ್ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಹೌದಾ? ಜಸ್ಟ್ ಎ ಬಿ ಅಂತ ತೊಗೊಂಡಿದ್ದೀನಿ, ಅಥವಾ ಇದನ್ನು ಎ ಬಿ ಮಾಡ್ಕೊಂಡ್ಬಿಡ್ತೀನಿ. ಹಿಂಗೆ ತೊಗೊಂಡೆ ಅಂದ್ಕೊಳ್ಳಿ. ಎನ್ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಏನು ಬರೀಬೋದು? ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದರೆ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು 10 ಅಲ್ಲ. ಎನ್ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂದರೆ ಎನ್ ಆಫ್ ಯು ಮೈನಸ್ ಎನ್ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು 10. ಇದು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆಯಿತು. ಎನ್ ಆಫ್ ಯು ಅಂದರೆ ಎಷ್ಟು ಕೊಟ್ಟಿರೋದು? 120. ಹೌದಾ? 120 ಮೈನಸ್ ಎನ್ ಆಫ್ ಎ ಯೂನಿಯನ್ ಬಿ ಅಂದರೆ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 10. ನೋಡಿ, ಎಲ್ಲ ವ್ಯಾಲ್ಯೂಸ್ ಬರ್ಕೊತೀನಿ. 120 ಮೈನಸ್ ಎನ್ ಆಫ್ ಎ ಅಂದರೆ 90 ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ ಎನ್ ಆಫ್ ಬಿ ವ್ಯಾಲ್ಯೂ 72 ಮೈನಸ್ ಆಫ್ ಮೈನಸ್ ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 10. ಹೌದಾ? ನೋಡಿ, 120 ಮೈನಸ್ 90 ಅಂದರೆ 30. 30 ಮೈನಸ್ 72 ಅಂದರೆ ಮೈನಸ್ 42 ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 10. ಮೈನಸ್ 42 ಈ ಕಡೆ ತೊಗೊಂಡ್ವಿ ಅಂದರೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 10 ಪ್ಲಸ್ 42 ಅಂದರೆ ಆನ್ಸರು 52 ಬರುತ್ತೆ. ಹೌದಾ? ಅಂದರೆ ಫಸ್ಟ್ ಒಂದು ಬರುತ್ತೆ. ಆಯ್ತಲ್ಲ? ನೋಡಿ, ಇದೆಲ್ಲ ಈಸಿ ಕೇಳ್ಬೋದು. ಅದೇ ಇಲ್ಲಿ ಯಾವ ಥರ ಬರ್ಕೊತೀವಿ ಅಂತ ಗೊತ್ತಾಗಬೇಕು. ಇದು ನೀದರ್ ಎ ನಾರ್ ಬಿ. ಇದು ಹೌದಾ? ನೀದರ್ ಎ ನಾರ್ ಬಿ ಅಂದರೆ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಹೌದಾ?
ನೋಡಿ ನೀದರ್ ಎ ನಾರ್ ಬಿ, ಅಟ್ಲೀಸ್ಟ್ ಒನ್ ಆಫ್ ಎ ಆ್ಯಂಡ್ ಬಿ, ಈ ಥರದ್ದೆಲ್ಲ ನಾವು ಆಲ್ರೆಡಿ ಸೆಕೆಂಡ್ ಪಿ ಯು ಸಿ ಪ್ರಾಲಿಟಿಯಲ್ಲೂ ಯೂಸ್ ಮಾಡಿರ್ತೀವಿ. ಸ್ವಲ್ಪ ಅಲ್ಲೂ ಐಡಿಯಾ ಗೊತ್ತಿತ್ತು ಅಂದರೆ ಯೂಸ್ ಆಗುತ್ತೆ. ಅದಕ್ಕೆ ಇಲ್ಲಿರೋದು ಬರೀ ಇಲ್ಲ ಅಷ್ಟೇ ಅಲ್ಲ, ಪ್ರಾಲಿಟಿಗೂ ಯೂಸ್ ಆಗ್ಬೋದು, ಅದಕ್ಕೆ ಗೊತ್ತಿರಬೇಕು ನಮಗೆ. ಹೌದಾ? ಅದಲ್ಲ. ನೆಕ್ಸ್ಟ್ 12th ಪ್ರಾಬ್ಲಮ್ ಆಗಿತ್ತು. ನೆಕ್ಸ್ಟ್ ತಗೊಳ್ಳಿ 13ದು ಪ್ರಾಬ್ಲಮ್ ನಂಬರ್ 13. ನೋಡ್ಕೊಳ್ಳಿ. ಲೆಟ್ ಎಸ್ ಇಸ್ ಈಕ್ವಲ್ ಟು set of points inside the square, t is equal to set of points inside the triangle, c is equal to set of points inside the circle if the triangle and the circle intersect each other and are contained in a square, then ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಏನಂತ ಹೇಳಿರೋದು, ಇದು ಕರೆಕ್ಟಾಗಿ ಗೊತ್ತಾಗಬೇಕು. ಇಫ್ ಟ್ರಯಾಂಗಲ್ ಆ್ಯಂಡ್ ಸರ್ಕಲ್ ಇಂಟರ್ಸೆಕ್ಟ್ ಈಚ್ ಅದರ್ ಅಂತ ಹೇಳಿದ್ದಾರೆ. ಟ್ರಯಾಂಗಲ್ and circle intersect each other. ಹೌದಾ? Triangle and circle intersect each other and are contained in a square ಅಂತ ಹೇಳಿದ್ದಾರೆ. ಅಂದರೆ ಇವೆರಡು ಯಾವುದ್ರೊಳಗೆ ಇರಬೇಕು? ಸ್ಕ್ವಯರಲ್ಲಿ. ಈ ಥರ ಇದೆ ಅಂತ ಹೇಳಿದ್ದಾರೆ. ಬಟ್ ಎಸ್ ಇಸ್ ದ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಇನ್ಸೈಡ್ ದ ಸ್ಕ್ವಯರ್. ಹೌದಾ? ಸ್ಕ್ವಯರ್ನ ಎಸ್ ಅಂತ ತೊಗೊಂಡಿರ್ತೀನಿ ಜಸ್ಟು. ಟಿ ಈಸ್ ದ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಇನ್ಸೈಡ್ ದ ಟ್ರಯಾಂಗಲ್, ಇದು ಸರ್ಕಲ್. ಹೌದಾ? ಹಾಗಾದ್ರೆ ಇಲ್ಲಿ ಯಾವುದಾಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಎಸ್ ಇಂಟರ್ಸೆಕ್ಷನ್ ಟಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ಎಮ್ ಟಿ ಅಂತ ಹೇಳಿದ್ದಾರೆ. ತಪ್ಪಾಗುತ್ತೆ. ನೋಡಿ ಇಲ್ಲಿ ಎಸ್ ಇಂಟರ್ಸೆಕ್ಷನ್ ಟಿ ಅಂತ ಹೇಳಿದ್ರೆ ಕಂಪ್ಲೀಟ್ ಟಿ ಬರುತ್ತೆ. ಟಿ ಇಂಟರ್ಸೆಕ್ಷನ್ ಸಿ ಅಂದರೆ ಇದು ಎಷ್ಟೋ ಬರುತ್ತೆ ತಾನೇ. ಹೌದಾ? ಅದಕ್ಕೆ ಇದಂತೂ ಬರೋಲ್ಲ. ಫಸ್ಟ್ ಒನ್ನು. ಸೆಕೆಂಡ್ ಒನ್ ನೋಡಿ, ಎಸ್ ಯೂನಿಯನ್ ಟಿ ಯೂನಿಯನ್ ಸಿ ಇಸ್ ಈಕ್ವಲ್ ಟು ಸಿ, ಎಸ್ ಯೂನಿಯನ್ ಟಿ ಯೂನಿಯನ್ ಸಿ ಇಸ್ ಈಕ್ವಲ್ ಟು ಸಿ ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಆ್ಯಕ್ಚುಲಿ ಟಿ ಯೂನಿಯನ್ ಸಿ ಅಂತ ಹೇಳಿದ್ರೆ ಇವೆಷ್ಟು ಬರುತ್ತಾ, ಅದ್ರ ಜೊತೆ ಎಸ್ ಜೊತೆ ಯೂನಿಯನ್ ಮಾಡಿದೆ ಅಂದರೆ ಮತ್ತೆ ಎಸ್ ಎ ಬರುತ್ತೆ ತಾನೆ. ಹಾಗಾದ್ರೆ ಎಸ್ ಯೂನಿಯನ್ ಟಿ ಯೂನಿಯನ್ ಸಿ ಆ್ಯಕ್ಚುಲಿ ಏನಾಗಬೇಕಿತ್ತು ಅಂದರೆ ಇದು ಎಸ್ ಆಗಬೇಕಿತ್ತು. ಅದಕ್ಕೆ ಸೆಕೆಂಡ್ ಒನ್ನು ಬರೋಲ್ಲ, ತಪ್ಪಿದೆ. ಥರ್ಡ್ ಒಂದು ನೋಡಿ, ಎಸ್ ಯೂನಿಯನ್ ಟಿ ಇಸ್ ಈಕ್ವಲ್ ಟು ಎಸ್ ಇಂಟರ್ಸೆಕ್ಷನ್ ಸಿ ಅಂತ ಹೇಳಿದ್ದಾರೆ. ಎಸ್ ಯೂನಿಯನ್ ಟಿ ಅಂತ ಹೇಳಿದ್ರೆ ಟಿ ಬರುತ್ತೆ. ಹೌದಾ? ಎಸ್ ಯೂನಿಯನ್ ಟಿ ಏನಾಗಿರುತ್ತೆ? ಟಿ ಸಾರಿ ಎಸ್ ಯೂನಿಯನ್ ಟಿ ತಾನೆ, ಅದಕ್ಕೆ ಎಸ್ ಬರುತ್ತೆ. ಎಸ್ ಇಂಟರ್ಸೆಕ್ಷನ್ ಸಿ ಏನಾಗುತ್ತೆ? ಸಿ. ಹೌದಾ? ಎಸ್ ಮತ್ತು ಸಿ ಒಳಗೆ ಕಾಮನ್ ಇರೋದೇನು? ಸಿನೇ ತಾನೆ. ಅದಕ್ಕೆ ಎಸ್ ಈಸ್ ಈಕ್ವಲ್ ಟು ಸಿ ಅಂತ ಹೇಳ್ದಂಗೆ ಆಗಿದೆ. ಇದು ತಪ್ಪಾಗುತ್ತೆ. ಅದಕ್ಕೆ ಆನ್ಸರು ನನ್ ಆಫ್ ದೀಸ್ ಬರ್ತದೆ. ಹೌದಾ? ನೋಡಿ, ಏನಾದರೂ ಸರಿ ಹೋಗ್ಬೇಕಿತ್ತು ಅಂದರೆ ಎಸ್ ಇಂಟರ್ಸೆಕ್ಷನ್ ಟಿ ಇಂಟರ್ಸೆಕ್ಷನ್ ಸಿ ಏನಾಗಬೇಕು? ಎಸ್ ಇಂಟರ್ಸೆಕ್ಷನ್ ಟಿ ಇಂಟರ್ಸೆಕ್ಷನ್ ಸಿ ಅಂದರೆ ಇಷ್ಟು ಬರುತ್ತೆ. ಟಿ ಇಂಟರ್ಸೆಕ್ಷನ್ ಸಿನೇ ಬಂದುಬಿಡುತ್ತೆ ಅದಕ್ಕೆ. ಹೌದಾ? ಅದಕ್ಕೆ ಫಸ್ಟ್ ಒಂದು ಏನೋ ಎಮ್ ಟಿ ಬದಲಿ ಟಿ ಇಂಟರ್ಸೆಕ್ಷನ್ ಸಿ ಆಗಬೇಕಿತ್ತು. ಅವು ಫಸ್ಟ್ ಒಂದು ಸರಿ ಆಗ್ಬಿಡೋದು. ಅದು ಎಸ್ ಆಗಿತ್ತು ಅಂದರೆ ಸೆಕೆಂಡ್ ಒಂದು ಸರಿ ಆಗೋದು. ಥರ್ಡ್ ಒನ್ ಎಸ್ ಯೂನಿಯನ್ ಟಿ ಇಸ್ ಈಕ್ವಲ್ ಟು ಎಸ್ ಯೂನಿಯನ್ ಸಿ ಆಗಬೇಕಿತ್ತು. ಅದು ಇಂಟರ್ಸೆಕ್ಷನ್ ಇದೆ, ಅದು ತಪ್ಪು. ಯಾಕೆ ಆನ್ಸರು ನನ್ ಆಫ್ ದೀಸ್ ಬರ್ತದೆ ಅಷ್ಟೇ. ಹೌದಾ? ಫೋರ್ತ್ ಒಂದು ಬರುತ್ತೆ. ಆಯ್ತಲ್ಲ? ನೆಕ್ಸ್ಟ್ 14th ಪ್ರಾಬ್ಲಮು. Two finite sets have m and n elements. The number of subsets of the first set 112 more than that of the second set. The value of m and n are respectively ಅಂತ ಹೇಳಿದ್ದಾರೆ. ನೋಡಿ, ಟೂ ಫೈನೈಟ್ ಸೆಟ್ ಹ್ಯಾವ್ m and n ಎಲಿಮೆಂಟ್ಸ್ ಅಂತ ಹೇಳಿದ್ದಾರೆ. ಹೌದಾ? ಟೂ ಫೈನೈಟ್ ಸೆಟ್ಸ್ ಹ್ಯಾವ್ m and n ಎಲಿಮೆಂಟ್ಸ್ ಅಂದರೆ ಗಿವನ್ n ಆಫ್ ಎ ಇಸ್ ಈಕ್ವಲ್ ಟು m ಅಂತ ತೊಗೊತೀನಿ ಆ್ಯಂಡ್ n ಆಫ್ ಬಿ ಇಸ್ ಈಕ್ವಲ್ ಟು n ಅಂತ ಹೇಳ್ತೀನಿ. ಹೌದಾ? ದ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ದ ಫಸ್ಟ್ ಸೆಟ್ ಅಂದರೆ ಫಸ್ಟ್ ಸೆಟ್ ಅಂದರೆ ಎ ತಾನೆ. ಅಂದರೆ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಫಸ್ಟ್ ಸೆಟ್ ಅಂದರೆ n ಆಫ್ ಪಿ ಆಫ್ ಎ ಅಲ್ಲ. 112 ಮೋರ್ ದೆನ್ ದಟ್ ಆಫ್ ಸೆಕೆಂಡ್ ಸೆಟ್ ಅಂತ ಹೇಳಿದ್ದಾರೆ. ಅಂದರೆ n ಆಫ್ ಪಿ ಆಫ್ ಬಿಗಿಂತ ಎಷ್ಟು ಜಾಸ್ತಿ ಇರಬೇಕು? 112. ಹೌದಾ? ಇಷ್ಟು ಕೊಟ್ಟಿದ್ದಾರೆ. ಹಾಗಾದರೆ m ಮತ್ತು n ಏನು ಅಂತ ಕೇಳಿದ್ದಾರೆ.
ಎನ್ ಆಫ್ ಪಿ ಆಫ್ ಎ ಅಂದರೆ ಏನು ಬರೀಬೋದು 2 ಪವರ್ ಎಮ್ ಅಲ್ಲ. ಎನ್ ಆಫ್ ಪಿ ಆಫ್ ಬಿ ಅಂದರೆ 2 ಪವರ್ ಎನ್ ಪ್ಲಸ್ 112. ಹೌದಾ? ನೋಡಿ ಇಲ್ಲಿ ಎಮ್ ಮತ್ತು ಎನ್ ವ್ಯಾಲ್ಯೂ ಕೊಡ್ತಾ ಹೋಗಿದ್ದಾರೆ. ಜಸ್ಟ್ ಆನ್ಸರ್ ಟು ಕ್ವಶನ್ ಹೋಗ್ಬಿಡಿ. 2 ಪವರ್ 4 ಅಂದರೆ ಏನಾಗುತ್ತೆ? ಫಸ್ಟ್ ಆಪ್ಷನ್ ತೊಗೊಂಡೆ ಅಂದರೆ 2 ಪವರ್ 4 ಅಂದರೆ 16 ಈಸ್ ಈಕ್ವಲ್ ಟು 2 ಪವರ್ 7 ಅಂದರೆ 128 ಪ್ಲಸ್ 112. ಹೌದಾ? ಇದಂತೂ ಆಗಲ್ಲ, ಅದಕ್ಕೆ ಫಸ್ಟ್ ಒನ್ ಅಂತೂ ಅಲ್ಲ. ಸೆಕೆಂಡ್ ಆಪ್ಷನಲ್ಲಿ 7 4 ಕೊಟ್ಟಿದ್ದಾರೆ. 2 ಪವರ್ 7 ಅಂದರೆ 128 ಈಸ್ ಈಕ್ವಲ್ ಟು 2 ಪವರ್ 4 ಅಂದರೆ 16 ಪ್ಲಸ್ 112. 128 ಬರುತ್ತೆ ತಾನೇ, ಸ್ಯಾಟಿಸ್ಫೈ ಆಗುತ್ತಲ್ಲ, ಅದಕ್ಕೆ ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ ಆನ್ಸರ್. ಹೌದಾ? ನೋಡಿ ಆನ್ಸರ್ ಟು ಕ್ವಶನ್ ಹೋಗ್ಬಿಡಿ, ಈಸಿ ಆಗಿಬಿಡುತ್ತೆ. ಥರ್ಡ್ ಒನ್ ಆಗಲ್ಲ. 2 ಪವರ್ 4 ಅಂದರೆ 16 ಈಸ್ ಈಕ್ವಲ್ ಟು 16 ಪ್ಲಸ್ 112 ಪಾಸಿಬಲ್ ಇಲ್ಲ. 2 ಪವರ್ 7 ಅಂದರೆ 128 ಈಸ್ ಈಕ್ವಲ್ ಟು 128 ಪ್ಲಸ್ 112 ಆಗಲ್ಲ, ಅದಕ್ಕೆ ಆಪ್ಷನ್ 2 ಬರುತ್ತೆ ಅಷ್ಟೇ. ಹೌದಾ? ಈಸಿ ಇದೆ. ನೆಕ್ಸ್ಟ್ ಒಳ್ಳೆ 15th ಪ್ರಾಬ್ಲಮು. ಸಪೋಸ್ A1, A2 up to A30 are 30 sets, each having 5 elements, and B1, B2 up to Bn are n sets, each with 3 elements. Let union I equal to 1 to 30 AI is equal to union I equal to 1 to n Bj is equal to S, and each element of S belong to exactly 10 of AI's and exactly 9 of BI's, then n is equal to ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಯೂನಿಯನ್ ಜೆ ಈಕ್ವಲ್ ಟು ಆಗಬೇಕಿದು. ಐ ಎನ್ ಪ್ರಿಂಟ್ ಆಗಿದೆ, ಅದನ್ನು ಚೇಂಜ್ ಮಾಡ್ಕೊಂಬಿಡಿ. ಯೂನಿಯನ್ ಜೆ ಈಸ್ ಈಕ್ವಲ್ ಟು 1 to n, ಬಿ ಜೆ ಈಸ್ ಈಕ್ವಲ್ ಟು ಎಸ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಸ್ವಲ್ಪ ಡಿಫ್ರೆಂಟ್ ಇದೆ. ನೋಡಿ ಏನೇನು ಕೊಟ್ಟಿರೋದು ಅಂದರೆ A1, A2 ಅಪ್ ಟು A30 ಆರ್ 30 ಸೆಟ್ಸ್, ಈಚ್ ಹ್ಯಾವಿಂಗ್ 5 ಎಲಿಮೆಂಟ್ಸ್. ಅಂದರೆ ಎಲ್ಲದರಲ್ಲೂ ಎಷ್ಟು ಎಲಿಮೆಂಟ್ಸ್ ಇದೆ? 5. ಹಾಗಾದ್ರೆ ಇಲ್ಲಿ ನೋಡಿ ಗಿವನ್ ಇದನ್ನು ಬರೀಬೋದಾ? ಗಿವನ್ ಎನ್ ಆಫ್ ಎ ಐ ಇಸ್ ಈಕ್ವಲ್ ಟು 5. ಹೌದಾ? ಎಲ್ಲದರಲ್ಲೂ 5 ಎಲಿಮೆಂಟ್ಸ್ ಇದೆ ತಾನೆ. ಹಾಗಾದ್ರೆ ನೋಡಿ ಇದನ್ನೇನು ಆಗ್ಬೋದು? ಇದು ಸಮೇಷನ್ ಐ ಇಸ್ ಈಕ್ವಲ್ ಟು 1 to 30 ಎನ್ ಆಫ್ ಎ ಐ ಇಸ್ ಈಕ್ವಲ್ ಟು ಎಷ್ಟು ಬರ್ಬೋದು ಇದು? ಅಂದರೆ A1 ಒಳಗೂ 5 ಎಲಿಮೆಂಟ್, A2 ಅಲ್ಲೂ 5 ಎಲಿಮೆಂಟ್, ಅದೇ ಥರ A30 ಒಳಗೂ ಏನಾಗಿರುತ್ತೆ 5 ಎಲಿಮೆಂಟ್ಸ್. ಅಂದರೆ 5 + 5 + 5 ಅಪ್ ಟು 30 ಅಲ್ಲ. ಹೌದಾ? ಇದರಲ್ಲಿ ಎಷ್ಟಿದೆ? 30 ಸೆಟ್ಸ್ ಇದೆ. ಹೌದಾ? ಅದನ್ನು ಡೈರೆಕ್ಟಾಗಿ ಏನು ಬರೀಬೋದು? 13 ಪ್ಲಸ್ ಸಮೇಷನ್ ಐ ಈಕ್ವಲ್ ಟು 1 to 30 ಎನ್ ಆಫ್ ಎ ಐ ಇಸ್ ಈಕ್ವಲ್ ಟು 5 30 ಟೈಮ್ಸ್ ತಾನೆ, ಅಂದರೆ 150 ಬರುತ್ತೆ. ಹೌದಾ? ನೋಡಿ ನಾವು 1 ಅಂದ್ಕೊಂಡಿರ್ತೀನಿ. ಸಿಮಿಲರ್ಲಿ ಬಿನೂ ಬರೀಬೋದಾ? B1, B2 ಅಪ್ ಟು Bn ಆರ್ n ಸೆಟ್ಸ್, ಈಚ್ ವಿತ್ 3 ಎಲಿಮೆಂಟ್ಸ್ ಅಂತ ಹೇಳಿದ್ದಾರೆ. ಹೌದಾ? ಅಂದರೆ ನೋಡಿ ಗಿವನ್ ಎನ್ ಆಫ್ ಬಿ ಐ ಇಸ್ ಈಕ್ವಲ್ ಟು 3 ಕೊಟ್ಟಿದ್ದಾರೆ. ಹೌದಾ? ಹಾಗಾದರೆ ಸಮೇಷನ್ ಐ ಈಕ್ವಲ್ ಟು 1 to n, ಯಾಕಂದರೆ ಎಷ್ಟಿದೆ ಅಂತ ಗೊತ್ತಿಲ್ಲ. n ಸೆಟ್ಸ್ ಅಂತ ಹೇಳಿದಾರೆ ತಾನೆ, B1, B2 ಅಪ್ ಟು Bn ಅಂತ ಹೇಳಿದ್ದಾರೆ. ಅದಕ್ಕೆ ಸಮೇಷನ್ ಐ ಈಕ್ವಲ್ ಟು 1 to n ಎನ್ ಆಫ್ ಬಿ ಐ ಏನು ಬರೀಬೋದು? ಈ ಥರ 3 + 3 + 3 ಅಪ್ ಟು ಎಷ್ಟು ಸೆಟ್ಸ್ ಇದೆ? n ಸೆಟ್ಸ್. ಅಂದರೆ ಇದೇನಾಗುತ್ತೆ? ಇದು 3n ಆಗುತ್ತೆ. ಇದನ್ನು 2 ಅಂದ್ಕೊಳ್ತೀವಿ. ನೆಕ್ಸ್ಟ್ ನೋಡಿ ಯೂನಿಯನ್ ಐ ಈಕ್ವಲ್ ಟು 1 to 30 AI ಅಂತ ಹೇಳಿದ್ದಾರೆ. ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ A1 ಯೂನಿಯನ್ A2 ಯೂನಿಯನ್ A3 ಅಪ್ ಟು ಯೂನಿಯನ್ A30ನ ಎಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಹೌದಾ? ನೋಡಿ ಇಲ್ಲಿ ಕರೆಕ್ಟಾಗಿ ಗೊತ್ತಾಗಬೇಕು. ಇದನ್ನು ಸಮೇಷನಿಗೆ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಲೆಟ್ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಕೆ ಅಂತ ತೊಗೊತೀನಿ. ಹೌದಾ? ಅಂದರೆ ಎಸ್ ಕಂಟೈನಿಂಗ್ ಕೆ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಹೌದಾ? ಈಗ ನೋಡಿ ಟೋಟಲ್ ಎಷ್ಟು ಸೆಟ್ ಇದ್ದಾವೆ? 30 ಸೆಟ್ ಇದೆ ತಾನೆ. ಹೌದಾ? ಎ ಒಳಗೆ 30 ಸೆಟ್ ಇದೆ. ಮತ್ತು ಎಸ್ ಒಳಗೆ ಎಷ್ಟು ಎಲಿಮೆಂಟ್ ಇದೆ ಅಂತ ತೊಗೊಂಡಿದ್ವಿ? ಕೆ ಎಲಿಮೆಂಟ್ಸು. ನೆಕ್ಸ್ಟ್ ಕೊಟ್ಟಿರೋದು ಕರೆಕ್ಟಾಗಿ ಗೊತ್ತಾಗಬೇಕು. ಈಚ್ ಎಲಿಮೆಂಟ್ ಆಫ್ ಎಸ್ ಬಿಲಾಂಗ್ಸ್ ಟು ಎಕ್ಸಾಕ್ಟ್ಲಿ 10 ಆಫ್ ಎ ಐಸ್ ಅಂತ ಹೇಳಿದ್ದಾರೆ. ಹೌದಾ? ಅಂದರೆ ನೋಡಿ A1, A2, A3 ಈ ಥರ
A30 ಇದೆ, ಹೌದಾ? ಎಸ್ ಒಳಗಿರೋ ಒಂದು ಎಲಿಮೆಂಟ್, ಯಾವುದೋ ಒಂದು ಎಲಿಮೆಂಟ್ ತೊಗೊತೀನಿ. ಈ ಫಾರ್ ಎಕ್ಸಾಂಪಲ್ A1 ಅಂತ ತೊಗೊತೀನಿ. ಈಗ ಎಸ್ ಒಳಗಿರೋದು ಕೆ ಎಲಿಮೆಂಟ್ಸ್ ಅಂತ ಹೇಳಿದ್ವಿ ತಾನೆ, A1 A2 A3 ಅಪ್ ಟು AK. ಇದು ಎಸ್ ಅಲ್ಲಿರೋದು, ಹೌದಾ? ಕೆ ಎಲಿಮೆಂಟ್ಸ್ ಇದೆ ಅಂತ ಹೇಳಿದ್ರೆ ಅದಕ್ಕೆ AK ತನಕ ಬರ್ಕೊಂಡಿದ್ದೀವಿ, ಹೌದಾ? ನೋಡಿ, ಇದರಲ್ಲಿರೋ ಯಾವುದಾದ್ರು ಒಂದು ಎಲಿಮೆಂಟ್ ತೊಗೊಂಡೆ ಅಂದರೆ ಅದು ಎಷ್ಟು ಸೆಟ್ಟಲ್ಲಿರುತ್ತೆ? 10 ಸೆಟ್ಸಲ್ಲಿರುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ, ಈಚ್ ಎಲಿಮೆಂಟ್ ಆಫ್ ಎಸ್ ಬಿಲಾಂಗ್ಸ್ ಟು ಎಕ್ಸಾಕ್ಟ್ಲಿ 10 ಆಫ್ AIs ಅಂತ ಹೇಳಿದ್ದಾರೆ. ಅಂದರೆ ಈಗ ಯಾವ್ದಾದ್ರು ಒಂದು A1 ತೊಗೊಂಡೆ ಅಂದರೆ ಅದು ಇಲ್ಲೊಂದಿರ್ಬೋದು, ಇಲ್ಲೊಂದಿರ್ಬೋದು, ಅಥವಾ A30ಯಲ್ಲೂ ಇರ್ಬೋದು. ಬಟ್ ಈ ಥರ ಎಷ್ಟರಲ್ಲಿರ್ತದೆ? 10 ಸೆಟ್ಸಲ್ಲಿರ್ತದೆ. ಹಾಗೆ A2 ತೊಗೊಂಡೆ ಅಂದರೆ A2ನೂ ಎಷ್ಟರೊಳಗೆ ಇರ್ಬೋದು? ನಮಗೆ 10 ಸೆಟ್ಸಲ್ಲಿ ಇರ್ಬೋದು ತಾನೆ. ಅಂದರೆ A2 ಇಲ್ಲಿರ್ಬೋದು, ಇಲ್ಲಿರ್ಬೋದು, ಈ ಥರ ಎಲ್ಲದು ಒಟ್ಟು 10 ಸೆಟ್ಸಲ್ಲಿ ಇರ್ತದೆ, ಹೌದಾ? ಅದೇ ಥರ A3ನೂ 10 ಸೆಟ್ಸಲ್ಲಿ ಇರುತ್ತೆ, ಎಲ್ಲದೂ ಇರುತ್ತೆ ತಾನೆ. ಹಾಗಾದರೆ ನಾನೇನಾದರೂ 10 ಇಂಟು ಇದರಲ್ಲಿರೋ ಎಲ್ಲ ಎಲಿಮೆಂಟ್ಸು ಕೆ ಮಾಡಿಕೊಂಡೆ ಅಂದರೆ ಇವಿಷ್ಟು ಎಲಿಮೆಂಟು ಕವರ್ ಆಗಬೇಕಲ್ಲ. A1 A2 A3 A4 ಎಲ್ಲದರದ್ದು ಕವರ್ ಆಗಬೇಕು. ಅಂದರೆ ಎಲ್ಲದರದ್ದು ಕವರ್ ಆಗಬೇಕು ಅಂತ ಹೇಳಿದ್ರೆ ಸಮ್ ತಾನೇ ಅದು. ಹಾಗಾದರೆ ಸಮ್ ಆಫ್, ಹಾಗಾದ್ರೆ ನಾವು ಸಮ್ ಆಫ್ I ಈಕ್ವಲ್ ಟು 1 to 30 n ಆಫ್ AI ಈಸ್ ಈಕ್ವಲ್ ಟು 10 ಇಂಟು ಕೆ ಬರೀಬೋದಾ? ಯಾಕಂದರೆ 10 ಎಲಿಮೆಂಟ್ಸ್ ಇದೆ, ಹೇಗೆ 10 ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಸ್ ಏನಾಗಿದೆ? ಕೆ, ಹೌದಾ? ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಕೆ ಬಂದ್ಬಿಡುತ್ತೆ. ನೋಡಿ, ಸಮೇಷನ್ I ಈಕ್ವಲ್ ಟು 1 to 30 n ಆಫ್ AI ಅಂದರೆ ಎಷ್ಟು ಗೊತ್ತಿರೋದು? 150. 150 ಈಸ್ ಈಕ್ವಲ್ ಟು 10 ಇಂಟು ಕೆ, ದಟ್ ಇಂಪ್ಲೈಸ್ ಕೆ ಈಸ್ ಈಕ್ವಲ್ ಟು 15 ಬಂದ್ಬಿಡುತ್ತೆ, ಹೌದಾ? ಆದರೆ ನಾವು ಏನು ಕಂಡುಹಿಡಿಬೇಕು ಅಂದರೆ n ಕಂಡುಹಿಡಿಬೇಕು, ಹೌದಾ? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಸ್ ಏನಾರು ಹೇಳಿದ್ರು ಅಂದರೆ 15 ಅಂತ ಬಂದ್ಬಿಡೋದು, ಹೌದಾ? ಇದನ್ನು ಯೂಸ್ ಮಾಡ್ಕೊಡಿ. ಹಾಗಾದ್ರೆ ಸೇಮ್ ಐಡಿಯಾನ ನಾವು ಇದನ್ನು ಯೂಸ್ ಮಾಡ್ಕೊಳ್ಳಿ. ಇನ್ನೊಂದು ಕೊಟ್ಟಿದ್ದಾರೆ, ಆ್ಯಂಡ್ ಎಕ್ಸಾಕ್ಟ್ಲಿ 9 ಆಫ್ BIs ಅಂತ ಹೇಳಿದ್ದಾರೆ. ಎಕ್ಸಾಕ್ಟ್ಲಿ 9 ಆಫ್ BIs ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಏನು ಬರೀಬೋದಾಗದ? ನಾವು ಸಮೇಷನ್ I ಈಕ್ವಲ್ ಟು 1 to n BI ಈಸ್ ಈಕ್ವಲ್ ಟು 9k ಬರೀಬೋದಾ? 10 ಇತ್ತು, ಅದಕ್ಕೆ ಇಲ್ಲಿ 10k ಬರ್ಕೊಂಡಿದ್ವಿ. ಇದರಲ್ಲಿ ಏನಿದೆ? 9 ಇದೆ, ಅದಕ್ಕೆ 9k ಬರಿತೀವಿ. ಹಾಗಾದ್ರೆ ಇಲ್ಲಿ ಏನು ಬರೀಬೋದು? ಸಮೇಷನ್ I ಈಕ್ವಲ್ ಟು 1 to n BI ಅಂತ ಹೇಳಿದ್ರೆ, ಸಮೇಷನ್ I ಈಕ್ವಲ್ ಟು 1 to n BI ಅಂತ ಹೇಳಿದ್ರೆ 3n. 3n ಇಸ್ ಈಕ್ವಲ್ ಟು 9 ಇಂಟು ಕೆ ಅಂದರೆ 15. ಅಂದರೆ n ಇಸ್ ಈಕ್ವಲ್ ಟು 9 ಇಂಟು 15/3 ಬರುತ್ತೆ. 3 1s 3 5s 9 5s 45. ಅಂದರೆ n ಈಕ್ವಲ್ ಟು 45. ಥರ್ಡ್ ಒಂದು ಬರುತ್ತೆ ಅಷ್ಟೇ. ಸ್ವಲ್ಪ ಡಿಫ್ರೆಂಟ್ ಇದೆ, ಹೌದಾ? ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ ಕರೆಕ್ಟಾಗಿ ಗೊತ್ತಾಗಬೇಕಲ್ಲಿ. ಆಯ್ತಲ್ಲ? ನೋಡಿ, ಇಲ್ಲಿ ಯಾವಾಗ ನೀವು ಬರ್ಕೋಬೇಕು ಅನ್ಸುತ್ತಲ್ಲ ಅವಾಗೆಲ್ಲ ಜಸ್ಟ್ ವೀಡಿಯೋ ಪಾಸ್ ಮಾಡಿಬಿಟ್ಟು ಬರ್ಕೊತ ಹೋಗ್ಬೋದು, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 16. ಪ್ರಾಬ್ಲಮ್ ನಂಬರ್ 16 ನೋಡ್ಕೊಳ್ಳಿ. ರಿಲೇಷನ್ ಪ್ರಾಬ್ಲಮ್ ಇದೆ ನೋಡಿ. ಇಲ್ಲಿ ಲೆಟ್ R ಈಸ್ ಈಕ್ವಲ್ ಟು ಬಿ ಎ ರಿಲೇಷನ್ ಆನ್ ಸೆಟ್ A 3 6 9 12 ದ ರಿಲೇಷನ್ ಈಸ್ ಅಂತ ಹೇಳಿದ್ದಾರೆ, ಹೌದಾ? ನೋಡಿ, ಈ ಥರದ್ದು ಏನಾರು ಕೊಟ್ಟಿದ್ದು ಅಂದರೆ ಫಸ್ಟ್ ಯಾವಾಗಲೂ ಆರ್ಡ್ರಲ್ಲಿ ಬರ್ಕೊಂಬಿಡಿ. ಅಂದರೆ ಫಸ್ಟ್ 3 ಇದೆ ತಾನೆ, 3, 3, 6, 6, 9, 9, 12, 12 ಇದೆ ಅಲ್ಲ. ಹೇಗೆ ನೋಡಿಲ್ಲ, R ಏನು ಕೊಟ್ಟಿರೋದು ಅಂದರೆ ಯಾವಾಗಲೂ ಎರಡು ಸೇಮ್ ಇರೋವಂಥ ಬರ್ಕೊಂಬಿಡಿ. 3, 3 ಇದೆ, ನೆಕ್ಸ್ಟು 6, 6, 9, 9, 12, 12, ನೆಕ್ಸ್ಟ್ ಇನ್ನು ಯಾವುದಾದಿದೆ? 6, 12, 3, 9, 3, 12, 3, 6 ಇಷ್ಟಿದೆ, ಹೌದಾ? ಇದೇನಾಗುತ್ತೆ ಅಂತ ಕೇಳಿದ್ದಾರೆ. ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್, ರಿಫ್ಲೆಕ್ಸಿವ್ ಓನ್ಲಿ, ಆ್ಯಂಡ್ ಈಕ್ವಲೆನ್ಸ್ ರಿಲೇಷನ್, ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ಓನ್ಲಿ ಅಂತ ಹೇಳಿದ್ದಾರೆ, ಹೌದಾ? ಇಲ್ಲಿ ನೋಡ್ಕೊಳ್ಳಿ. ಫಸ್ಟು ರಿಫ್ಲೆಕ್ಸಿವ್ ಆಗಬೇಕು ಅಂದರೆ ಏನೇನು ಇರಲೇಬೇಕು? 3, 3, 6, 6, 9, 9, 12, 12 ಇರಲೇಬೇಕು. ಇಲ್ಲಿದೆ ತಾನೆ, ಬಿಫೋರ್ ರಿಫ್ಲೆಕ್ಸಿವ್ ಅಂತ ಆಗುತ್ತೆ. ಮತ್ತು ನೋಡಿ, ಇಷ್ಟೇ ಏನಾಗಿರುತ್ತೆ ಅಂದರೆ ಇದು ಐಡೆಂಟಿಟಿ ರಿಲೇಷನ್ ಆಗಿಬಿಡುತ್ತೆ ಇದು, ಹೌದಾ? 3, 3, 6, 6, 9, 9, 12, 12 ಈಸ್ ಅನ್ ಐಡೆಂಟಿಟಿ ರಿಲೇಷನ್ ಆಗಿಬಿಡುತ್ತೆ, ಹೌದಾ?
ಲೈಕ್ ಐಡೆಂಟಿಟಿ ರಿಲೇಷನ್ ಈಸ್ ಆಲ್ವೇಸ್ ಈಕ್ವಲೆನ್ಸ್ ಅಂತ ಗೊತ್ತಿದೆ ನಮಗೆ. ಹಾಗೆ ಇದನ್ನೇನು ಜಾಸ್ತಿ ಚೆಕ್ ಮಾಡಬಾರ್ದು, ಇದನ್ನು ಕರೆಕ್ಟಾಗಿ ಚೆಕ್ ಮಾಡಬೇಕು. ಸಿಮೆಟ್ರಿಕ್ ಆಗಬೇಕು ಅಂದರೆ ಏನಿರಬೇಕು, 6,12 ಇತ್ತು ಅಂದರೆ 12,6 ಇರಬೇಕು ತಾನೆ. 12,6 ಇಲ್ಲ ಇಲ್ಲಿ ಅಂದರೆ 6,12 ಬಿಲಾಂಗ್ಸ್ ಟು ಆರ್, ಬಟ್ 12,6 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ದೇರ್ಫೋರ್ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಹೌದಾ? ನಾಟ್ ಸಿಮೆಟ್ರಿಕ್ ಅಂದ ತಕ್ಷಣ ಈಕ್ವಲೆನ್ಸು ಆಗಲ್ಲ, ಇದೂ ಆಗಲ್ಲ. ಹೌದಾ? ಏನಿದು ಫಸ್ಟ್ ಅಥವಾ ಸೆಕೆಂಡಲ್ಲಿ ಆಗಬೇಕು. ಟ್ರಾನ್ಸಿಟಿವ್ ಚೆಕ್ ಮಾಡ್ಬೇಕು ತಾನೆ. ನೋಡಿ 6,12 ಇದೆ, 12ಇಂದ ಯಾವ್ದಾದ್ರು ಸ್ಟಾರ್ಟ್ ಆಗುತ್ತಾ? ಇಲ್ಲ. ಹಾಗೆ ಇದೊಂದು ಎಲಿಮೆಂಟ್ ಟ್ರಾನ್ಸಿಟಿವ್ ಆಯಿತು. 3,9 ಇದೆ, 9ಇಂದ ಏನೂ ಯಾವುದು ಸ್ಟಾರ್ಟ್ ಆಗಲ್ಲ, ದೇರ್ಫೋರ್ ದಿಸ್ ಎಲಿಮೆಂಟ್ ಈಸ್ ಆಲ್ಸೋ ಟ್ರಾನ್ಸಿಟಿವ್. 3,12 12ಇಂದ ಯಾವುದು ಸ್ಟಾರ್ಟ್ ಆಗಲ್ಲ. ನೋಡಿ 3,6 6ಇಂದ ಒಂದು ಸ್ಟಾರ್ಟ್ ಆಗ್ತದೆ. ಹೌದಾ? 3,6 ಇದೆ, ಇನ್ನೊಂದು 6,12 ಇದೆ ಅಂದರೆ ಏನಿರಬೇಕು, 3,12 ಇರಬೇಕು. ಇಲ್ಲಿದೆ ತಾನೆ, ಅದಕ್ಕೆ ಇದು ಟ್ರಾನ್ಸಿಟಿವ್ ಆಗುತ್ತೆ. ಎಲ್ಲ ಎಲಿಮೆಂಟು ಟ್ರಾನ್ಸಿಟಿವ್ ಆಗುತ್ತೆ. ದೇರ್ಫೋರ್ ರಿಲೇಷನ್ ಈಸ್ ರಿಫ್ಲೆಕ್ಸ್ ಆ್ಯಂಡ್ ಟ್ರಾನ್ಸಿಟಿವ್ ಬರ್ತದೆ. ಅಂದರೆ ಫಸ್ಟ್ ಒಂದು ಬರುತ್ತೆ. ಆಯ್ತಲ್ಲ? ನೋಡಿ ಈ ಥರದ ಎಷ್ಟೊಂದು ಸೆಕೆಂಡ್ ಪೀಸಲ್ಲೂ ಮಾಡಿರ್ತೀವಿ, ಡೈರೆಕ್ಟಾಗಿ ಚೆಕ್ ಮಾಡ್ಕೋಬೇಕಷ್ಟೆ. ಹೌದಾ? ನೆಕ್ಸ್ಟ್ ಒನ್ 17. Let n of a is equal to m and n of b is equal to n, then the total number of non-empty relations that can be defined from a to b is ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ರಿಲೇಷನ್ ಇಸ್ ದ ಸಬ್ಸೆಟ್ ಆಫ್ a ಕ್ರಾಸ್ b ಅಂತ ಹೇಳಿದ್ವಿ. ಹಾಗಾದರೆ n ಆಫ್ a ಕ್ರಾಸ್ b ಏನು ಬರುತ್ತೆ? m ಇಂಟು n. ಹೌದಾ? ನೆಕ್ಸ್ಟು ನಂಬರ್ ಆಫ್ ರಿಲೇಷನ್ಸ್ ಏನಾಗ್ಬೋದು? ನಂಬರ್ ಆಫ್ ರಿಲೇಷನ್ಸು ಅಂದರೆ ಆಲ್ ಸಬ್ಸೆಟ್ಸ್ ಅಂದರೆ 2 ಪವರ್ m n. ಇದು ನಂಬರ್ ಆಫ್ ರಿಲೇಷನ್ಸ್ ಅಷ್ಟೇ. ಅಲ್ಲೇನು ಕೇಳಿರೋದು? ಟೋಟಲ್ ನಂಬರ್ ಆಫ್ ನಾನ್ ಎಂಟಿ ರಿಲೇಷನ್ಸ್ ಅಂತ ಹೇಳಿದ್ದಾರೆ. ಅಂದರೆ ಎಂಟಿ ರಿಲೇಷನನ್ನು ರಿಮೂವ್ ಮಾಡ್ಬೇಕು ತಾನೆ. ಹಾಗಾದ್ರೆ ಏನಾಗುತ್ತೆ? ನಂಬರ್ ಆಫ್ ನಾನ್ ಎಂಟಿ ರಿಲೇಷನ್ ಈಸ್ ಈಕ್ವಲ್ ಟು 2 ಪವರ್ m n. ಇದೆಲ್ಲ ರಿಲೇಷನ್ನು ಬಂದಿರುತ್ತೆ. ಇದೆಲ್ಲ ಒಂದು ಎಂಟಿ ರಿಲೇಷನ್ನ ಸಪ್ರಾಕ್ಟ್ ಮಾಡಬೇಕಷ್ಟೆ. ಹೌದಾ? ಅದಕ್ಕೆ 2 ಪವರ್ m n ಮೈನಸ್ 1 ಬರುತ್ತೆ, ಅಂದರೆ 4th 1 ಬರುತ್ತೆ. ಹೌದಾ? ನೆಕ್ಸ್ಟ್ 18th ನೋಡಿ. ದ ರಿಲೇಷನ್ ಲೆಸ್ ದ್ಯಾನ್ ಇನ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಈಸ್ ಅಂತ ಹೇಳಿದ್ದಾರೆ. ನೋಡಿ, ಇಂಪಾರ್ಟೆಂಟ್, ನಮಗೆ 4 ಗೊತ್ತಿರಬೇಕು. ಫಸ್ಟ್ ಒನ್, ಆರ್ ಈಸ್ ಈಕ್ವಲ್ ಟು ಎ ಕಾಮ ಬಿ ಸಚ್ ದಟ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಆನ್ ಆರ್. ಆರ್ ಅಥವಾ ನ್ಯಾಚುರಲ್ ನಂಬರ್ ಅಥವಾ ಇಂಟೀಜರ್ಸ್ ಏನಾದ್ರು ಇರ್ಬೋದು. ನೋಡಿ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇತ್ತು ಅಂದರೆ ಇದು ಯಾವಾಗಲೂ ಏನಾಗಿರುತ್ತೆ ಅಂದರೆ ಈಸ್ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಆಗಿರುತ್ತೆ. ಯಾವುದು? ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇದ್ದರೆ. ಹೌದಾ? ಸೆಕೆಂಡ್ ಒನ್ನು, ಆರ್ ಈಸ್ ಈಕ್ವಲ್ ಟು ಎ ಕಾಮ ಬಿ ಸಚ್ ದಟ್ ಎ ಲೆಸ್ ದ್ಯಾನ್ ಬಿ ಅಷ್ಟೇ ಇತ್ತು ಅಂದರೆ. ಹೌದಾ? ಎ ಲೆಸ್ ದ್ಯಾನ್ ಬಿ ಆನ್ ರಿಯಲ್ ನಂಬರ್ ಇದು. ಹೌದಾ? ನೋಡಿ, ಬರೀ ಲೆಸ್ ದ್ಯಾನ್ ಇತ್ತು ಅಂದರೆ ಏನಾಗಲ್ಲ ಅಂದರೆ ರಿಫ್ಲೆಕ್ಸಿವ್ ಒಂದು ಆಗಲ್ಲ, ಗೊತ್ತಿರ್ಬೇಕು ನಮಗೆ. ಹಾಗಾದ್ರೆ ಏನಾಗಿರುತ್ತೆ ಅಂದರೆ ಈಸ್ ಟ್ರಾನ್ಸಿಟಿವ್ ಒಂದು ಇದು. ನೋಡಿ, ಸೇಮ್ ಟೈಪು ಥರ್ಡ್ ಒನ್ನು, ಆರ್ ಈಸ್ ಈಕ್ವಲ್ ಟು ಎ ಕಾಮ ಬಿ ಸಚ್ ದಟ್ ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ ಆನ್ ಆರ್ ಇತ್ತು ಅಂದರೆ ಈಸ್ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್. ಫೋರ್ತ್ ಒನ್, ಆರ್ ಈಸ್ ಈಕ್ವಲ್ ಟು ಎ ಕಾಮ ಬಿ ಸಚ್ ದಟ್ ಎ ಗ್ರೇಟರ್ ದ್ಯಾನ್ ಬಿ ಇತ್ತು ಅಂದರೆ ಆನ್ ಆರ್ ಈಸ್ ಟ್ರಾನ್ಸಿಟಿವ್. ನೋಡಿ, ಇಷ್ಟು ಪಾಯಿಂಟ್ಸ್ ಗೊತ್ತಿರಬೇಕಿದು ಇಂಪಾರ್ಟೆಂಟು. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಲೆಸ್ ದ್ಯಾನು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಗ್ರೇಟರ್ ದ್ಯಾನ್. ನೋಡಿ, ಎಲ್ಲದರಲ್ಲೂ ಟ್ರಾನ್ಸಿಟಿವ್ ಅಂತ ಆಗ್ಬಿಡುತ್ತೆ. ಈಕ್ವಲ್ ಟು ಇತ್ತು ಅಂದರೆ ಅದೇನಾಗುತ್ತೆ? ರಿಫ್ಲೆಕ್ಸಿವ್ ಆಗುತ್ತೆ. ಹೌದಾ? ಆದರೆ ಏನಾಗಲ್ಲ, ನಮಗೆ ಯಾವುದೂ ಸಿಮೆಟ್ರಿಕ್ ಆಗೋಲ್ಲ. ಅದಕ್ಕೆ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಅದೇ ನೋಡಿ, 2 ಪ್ರಾಬ್ಲಮ್ ನಾವು PUCಯಲ್ಲೂ ಮಾಡಿದ್ವಿ, ಅದು ಗೊತ್ತಿರಲಿ. ಒಂದು,
ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಆನ್ ರಿಯಲ್ ನಂಬರ್, ಹೌದಾ? ಇದಕ್ಕೆ ಏನಂತ ಹೇಳಿದ್ವಿ ಅಂದರೆ ಇದು ನೀದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್ ಆ್ಯಂಡ್ ನಾರ್ ಟ್ರಾನ್ಸಿಟಿವ್, ಮೂರು ಆಗಲ್ಲ ಇದು, ಹೌದಾ? ಅದೇ ಥರ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಅಷ್ಟೇ ಇಸ್ ನೀದರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್ ನಾರ್ ರಿಫ್ಲೆಕ್ಸಿವ್, ಇದನ್ನು ಮೂರು ಆಗಲ್ಲ, ಹೌದಾ? ಅಂದರೆ ಇಷ್ಟು ಗೊತ್ತಿರಬೇಕು ನೋಡಿ. ಬರೀ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಲೆಸ್ ದ್ಯಾನು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ ಇತ್ತು ಅಂದರೆ ಯಾವ ಥರ, ಜೊತೆಗೆ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್, ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಇತ್ತು ಅಂದರೆ ಯಾವ ಥರ, ಹೌದಾ? ಹಾಗಾದ್ರೆ ಇದೇನಾಗಬೇಕು? ಲೆಸ್ ದ್ಯಾನ್ ಅಷ್ಟೇ ಇದೆ, ಲೆಸ್ ದ್ಯಾನ್ ಅಷ್ಟೇ ಇದೆ ಅಂದರೆ ಓನ್ಲಿ ಟ್ರಾನ್ಸಿಟಿವ್ ಬರುತ್ತೆ, ಹೌದಾ? ಆಯ್ತಲ್ಲ, ಪ್ರಾಬ್ಲಮ್ ನಂಬರ್ 8 ಕಂಪ್ಲೀಟ್ ಆಯಿತು. 18 ನೆಕ್ಸ್ಟ್ ತೊಗೊತೀನಿ. ಪ್ರಾಬ್ಲಮ್ ನಂಬರ್ 19. ವಿಚ್ ಒನ್ ಆಫ್ ದ ರಿಲೇಷನ್ ಆನ್ ಆರ್ ಈಸ್ ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳಿದ್ದಾರೆ, ಹೌದಾ? ಸೆಕೆಂಡ್ ಒನ್ ಆಗುತ್ತಾ? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ ಏನಾಗಲ್ಲ, ನಮಗೆ ಸಿಮೆಟ್ರಿಕ್ ಆಗಲ್ಲ, ಹೌದಾ? ಲೈಕ್ ಸೆಕೆಂಡ್ ಒನ್ ಅಂತೂ ಆಗಲ್ಲ. ಲೆಸ್ ದ್ಯಾನ್ ಬಿ ಏನಾಗುತ್ತೆ? ಓನ್ಲಿ ಟ್ರಾನ್ಸಿಟಿವ್ ಅದು, ಅದಕ್ಕೆ ಇದೂ ಆಗಲ್ಲ. ಎ ಆರ್ 3 ಬಿ ಅಂದರೆ ಎ ರಿಲೇಟೆಡ್ ಟು ಬಿ ಅಂತಾನೆ, ಎ ಡಿವೈಡ್ಸ್ ಬಿ ಅಂತಿದೆ ನೋಡಿ, ಡಿವಿಷನ್ ಗೊತ್ತಿರಬೇಕು ನೋಡಿ. ಎ ಡಿವೈಡ್ಸ್ ಬಿ ಏನೇನಾಗತ್ತೆ ಅಂದರೆ ಈಸ್ ರಿಫ್ಲೆಕ್ಸಿವ್ ಇಫ್ ಎ ಕಮ ಬಿ ನಾಟ್ ಈಕ್ವಲ್ ಟು 0. ಅಂದರೆ ರಿಫ್ಲೆಕ್ಸಿವ್ ಆಗಬೇಕು ಅಂದರೆ 0 ಆಗಬಾರ್ದು, ಹೌದಾ? 0 ಬಿಟ್ಟು ಏನೇ ಇದ್ರೂ ರಿಫ್ಲೆಕ್ಸಿವ್ ಆಗಿಬಿಡುತ್ತೆ. ಆನ್ ಆರ್ ಅಂತ ಹೇಳಿದ್ದಾರೆ, ಆರ್ ಒಳಗೆ 0 ಬರುತ್ತೆ ತಾನೇ, 0 ಬರುತ್ತೆ ಅಂದರೆ ಇದು ರಿಫ್ಲೆಕ್ಸಿವ್ ಆಗಲ್ಲ, ಇದು ತಲೆಯಲ್ಲಿ. ನೆಕ್ಸ್ಟ್ ನೋಡಿ, ಎ ಡಿವೈಡ್ಸ್ ಬಿ ಈಸ್ ಸಿಮೆಟ್ರಿಕ್ ಇಫ್ ಎ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಬಿ ಅಂತ ಹೇಳ್ತೀವಿ. ಇದೊಂದೇ ಒಂದು ಕಂಡೀಷನಲ್ಲಿ ಸಿಮೆಟ್ರಿಕ್ ಆಗೋದು. ಈ ಕಂಡೀಷನ್ ಬಿಟ್ಟು ಇನ್ನೇನೇ ಇದ್ರೂ ನಾಟ್ ಸಿಮೆಟ್ರಿಕ್ ಅಂತ ಹೇಳ್ತೀವಿ, ಆಯ್ತಲ್ಲ? ನೋಡಿ ನೆಕ್ಸ್ಟು, ಎ ಡಿವೈಡ್ಸ್ ಬಿ ಈಸ್ ಟ್ರಾನ್ಸಿಟಿವ್ ಆನ್ ಆರ್ ಅಂತ ಹೇಳ್ತೀವಿ, ಆಯ್ತಲ್ಲ? ನೋಡಿ ಇಲ್ಲಿ ರಿಫ್ಲೆಕ್ಸಿವ್ ಆಗಬೇಕು ಅಂದರೆ 0 ಇರಬಾರ್ದು, ಸಿಮೆಟ್ರಿಕ್ ಆಗಬೇಕು ಅಂದರೆ ಎ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಬಿನೇ ಆಗಿರಬೇಕು, ಅಂದರೆ ಎರಡು ಏನಾಗಿರ್ಬೇಕು ನಮಗೆ ಸೇಮ್ ಇರಬೇಕು, ಇಲ್ಲಾಂದರೆ ಸೈನ್ ಮಾತ್ರ ಡಿಫ್ರೆಂಟ್ ಇರಬೇಕು. ಟ್ರಾನ್ಸಿಟಿವ್ ಯಾವಾಗಲೂ ಆಗುತ್ತೆ. ಹಾಗಾದರೆ ಎ ಡಿವೈಡ್ಸ್ ಬಿ ಈಸ್ ಆನ್ ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳಕ್ಕೆ ಬರೋಲ್ಲ, ಯಾಕಂದರೆ ಇದು ಇಟ್ ಈಸ್ ಓನ್ಲಿ ಟ್ರಾನ್ಸಿಟಿವ್ ಆಗುತ್ತೆ ಆನ್ ರಿಯಲ್ ನಂಬರು, ದೆಫೋ ಇದು ಅಲ್ಲ, ಇದಂತೂ ಆಗುತ್ತೆ. ನೋಡಿ ಇಲ್ಲಿ ಇನ್ನೊಂದು ಐಡಿಯಾ ಗೊತ್ತಿರಲಿ, ಈಸ್ ಈಕ್ವಲ್ ಟು ಅಂತಿತ್ತು ಅಂದರೆ ಅದು ಯಾವಾಗಲೂ ಈಕ್ವಲೆನ್ಸ್ ಆಗುತ್ತೆ, ಅದಕ್ಕೆ ಐಡಿಯಾ ಗೊತ್ತಿರಬೇಕು. ಈಸ್ ಈಕ್ವಲ್ ಟು ಅಂತಿದೆ ತಾನೆ, ದೆಫೋ ಇಟ್ ಈಸ್ ಆ್ಯನ್ ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳ್ಬೋದು, ಆಯ್ತಲ್ಲ? ನೆಕ್ಸ್ಟ್ ನೋಡಿ, ಪ್ರಾಬ್ಲಮ್ ನಂಬರ್ 20. ಇಫ್ ಆರ್ ಟು ಆರ್ ಡಿಫೈನ್ಡ್ ಬೈ, ಅಂದರೆ ಇಫ್ ಎಫ್ ಫ್ರಮ್ ಆರ್ ಟು ಆರ್, ಅದು ಇಫ್ ಎಫ್ ಫ್ರಮ್ ಆರ್ ಟು ಆರ್ ಈಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 + x / 1 - x, ದೆನ್ ಎಫ್ ಆಫ್ ಎಕ್ಸ್ ಕೇಳಿದರೆ ಕೇರ್ಫುಲ್ಲಾಗಿ ಮಾಡಬೇಕಾ ಸರ್? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 + x / 1 - x, ಹೌದಾ? ನೋಡಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ನೋಡಿ ಎಫ್ ಆಫ್ ಒಂದನ್ನು ಎಫ್ ಆಫ್ ಎಕ್ಸ್ ಬಲ್ಲಿ ಬರಿಬೋದಲ್ಲ, 1 + x / 1 - x, ಒಂದು ಎಫ್ನ ರಿಮೂವ್ ಮಾಡಿದ್ವಿ. ನೆಕ್ಸ್ಟ್ ನೋಡಿ ಎರಡು ರಿಮೂವ್ ಮಾಡ್ಕೊತೀನಿ, ಎಫ್ ಆಫ್ ಹೌದಾ? ಇಲ್ಲಿ ಎಕ್ಸ್ ಬಲ್ಲಿ ಇದನ್ನು ಬರಿಬೇಕು ತಾನೆ, ಅಂದರೆ 1 + x / 1 - x ಹೋಲ್ ಡಿವೈಡ್ ಬೈ 1 - 1 + x / 1 - x. ನೋಡಿ ಇದು ಸಿಂಪ್ಲಿಫೈ ಮಾಡ್ಕೊತೀವಿ. ನ್ಯೂಮರೇಟರಲ್ಲಿ 1 - x ಇಸ್ ಎಲ್ ಸಿ ಎಮ್, ಇದು 1 - x + 1 + x ಡಿವೈಡ್ ಬೈ, ಇಲ್ಲೂ 1 - x ಎಲ್ ಸಿ ಎಮ್ ತೊಗೊಂಡೆ ಅಂದರೆ 1 - x ಮೈನಸಿಂದ ಮಲ್ಟಿಪ್ಲೈ ಮಾಡಿದಾಗ -1 - x, ಹೌದಾ? ನೋಡಿ 1 - x 1 - x ಕ್ಯಾನ್ಸಲು, -x + x ಕ್ಯಾನ್ಸಲು, 1 - 1 ಕ್ಯಾನ್ಸಲ್, ಅದು ಏನೇನು ಉಳಿತಾ ಇದೆ? ಎಫ್ ಆಫ್ 1 + 1 ಅಂದರೆ 2 ಡಿವೈಡ್ ಬೈ -x ಅಂದರೆ -2x, ಅಂದರೆ 2 ಕ್ಯಾನ್ಸಲ್ ಆಗಿದ್ದು, ಎಫ್ ಆಫ್ -1/x ಬಂತು, ಹೌದಾ?
ನೋಡಿ ಆಗದ ಈಗ ಎಫ್ ಆಫ್ ಮಾಡ್ಕೊತಿದ್ದೀನಿ, ಇನ್ನೊಂದು ಎಫ್ ರಿಮೂವ್ ಮಾಡ್ಬೇಕು ತಾನೆ. ರಿಪ್ಲೇಸ್ ಎಕ್ಸ್ ಬೈ ಮೈನಸ್ 1/x ಅಂದರೆ 1 - 1/x ಡಿವೈಡ್ ಬೈ ಮೈನಸ್ ಆಫ್ ಮೈನಸ್ ಏನಾಗ್ಬಿಡುತ್ತೆ ಪ್ಲಸ್ 1/x. ಹೌದಾ? ಇಲ್ಲಿಗೆ ಎಲ್ ಸಿ ಎಮ್ ತೊಗೊಂಡೆ ಅಂದರೆ ಏನು ಬರ್ತದೆ, ಎಕ್ಸ್ ಮೈನಸ್ 1/x ಹೋಲ್ ಡಿವೈಡ್ ಬೈ ಎಕ್ಸ್ ಪ್ಲಸ್ 1/x ಅಂದರೆ ಎಕ್ಸ್ ಕ್ಯಾನ್ಸಲ್ ಆಯಿತು. ಅಂದರೆ ಎಫ್ ಆಫ್ ಎಕ್ಸ್ ಮೈನಸ್ 1/x ಪ್ಲಸ್ 1 ಬಂತು. ಹೌದಾ? ನೆಕ್ಸ್ಟ್ ಸೇಮು ಎಕ್ಸ್ ಬದಲು ಇದನ್ನು ಬರೀಬೇಕಲ್ಲ, ಹಾಗಾದ್ರೆ ಇದು 1 ಪ್ಲಸ್ ಎಕ್ಸ್ ಮೈನಸ್ 1/x ಪ್ಲಸ್ 1 ಹೋಲ್ ಡಿವೈಡ್ ಬೈ 1 ಮೈನಸ್ ಎಕ್ಸ್ ಮೈನಸ್ 1/x ಪ್ಲಸ್ 1. ಎಕ್ಸ್ ಪ್ಲಸ್ 1 ಎಲ್ ಸಿ ಎಮ್ ತೊಗೊಂಡೆ ಅಂದ್ರೆ ಎಕ್ಸ್ ಪ್ಲಸ್ 1 ಪ್ಲಸ್ ಎಕ್ಸ್ ಮೈನಸ್ 1/x ಪ್ಲಸ್ 1 ಹೋಲ್ ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಮೈನಸ್ ಎಕ್ಸ್ ಪ್ಲಸ್ 1/x ಪ್ಲಸ್ 1. ಎಕ್ಸ್ ಪ್ಲಸ್ 1 ಕ್ಯಾನ್ಸಲ್ಲು, 1 ಕ್ಯಾನ್ಸಲ್ ಆಗಿ ನ್ಯೂಮರೇಟ್ರಲ್ಲಿ 2x ಬೈ ಎಕ್ಸ್ ಕ್ಯಾನ್ಸಲ್ ಆಗಿ 1 + 1 ಅಂದರೆ 2 ಕ್ಯಾನ್ಸಲ್ ಆಗಿ ಎಕ್ಸ್ ಬರುತ್ತೆ. ಅಂದರೆ ಆನ್ಸರು ಥರ್ಡ್ 1 ಬರುತ್ತೆ. ಆಯ್ತಲ್ಲ ನೋಡಿ, ಕಾಂಪೋಸಿಟ್ ಫಂಕ್ಷನ್ಸ್ ಈ ಥರ ಕೇಳ್ತಾ ಇರ್ತಾರೆ. ಕೇರ್ಫುಲ್ಲಾಗಿ ರಿಪ್ಲೇಸ್ ಎಕ್ಸ್ ಬೈ ಇಲ್ಲೇನಿರುತ್ತೆ ಅದನ್ನು ಮಾಡ್ಕೊತ ಹೋದರೆ ಈಸಿಯಾಗಿ ಬರುತ್ತೆ. ಹೌದಾ? Next 21 ನೋಡ್ಕೊಳ್ಳಿ. If f from R to R is defined by f of x is equal to x cube, then f of x is ಅಂತ ಹೇಳಿದ್ದಾರೆ. ಹೌದಾ? ಇಲ್ಲಿ ನೋಡ್ಕೊಳ್ಳಿ, ನೋಡಿ f of x is equal to x power n is 1 if n is odd ಅಂತ ಹೇಳ್ತೀವಿ, not 1 if n is even. ನೋಡಿ ಎಲ್ಲದು ಆನ್ ಆರ್ ಅಲ್ಲಿ ಬರೀತಿರೋದು, ಎಫ್ ಫ್ರಮ್ ಆರ್ ಟು ಆರ್. ಸೇಮ್ ಟೈಪು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ ಎನ್ ಈಸ್ on to if n is odd, not on to if n is even. ಈಗ ಗೊತ್ತಿರಲಿ, ಡೈರೆಕ್ಟ್ ಬರೆಯೋದಕ್ಕೆ ಯೂಸ್ ಆಗುತ್ತೆ. ಹಾಗಾಗಿ ಎನ್ ನೋಡ್ಕೊಳ್ಳೋದು ಎಕ್ಸ್ ಕ್ಯೂಬ್ ಅಂತ ಹೇಳಿದ್ರೆ ತಾನೆ, ಎಕ್ಸ್ ಕ್ಯೂಬ್ ಅಂತ ಹೇಳಿದ್ರೆ 3 ಅಂದರೆ ಆಡ್ ನಂಬರ್ ಇತ್ತಂದರೆ ಬೋತ್ 1 ಆ್ಯಂಡ್ ಆನ್ ಟು ಆಗುತ್ತೆ. ಬೋತ್ 1 ಆ್ಯಂಡ್ ಆನ್ ಟು ಅಂದರೆ ಬೈಜೆಕ್ಟಿವ್ ಫಂಕ್ಷನ್. ಅಂದರೆ 1 ಕೊಟ್ಟಿದ್ದಾರೆ, ಆನ್ ಟೂನು ಕೊಟ್ಟಿದ್ದಾರೆ, ಬೋತ್ 1 ಆ್ಯಂಡ್ 2 ಅಂತಿದೆಯಲ್ಲ, ಅದಕ್ಕೆ ಆಪ್ಷನ್ 3 ಬರುತ್ತೆ ಅಷ್ಟೇ. ಹೌದಾ? ಗೊತ್ತಿರಲಿ ಇದು. Next, if f from R to R is defined by, what is f from R to R is defined by f of x is equal to x square minus 9x plus 22, x square minus 9x plus 22, then f inverse of 4 equal to. ನೋಡಿ ಕೇರ್ಫುಲ್ ಆಗಿ ಮಾಡಬೇಕು. ಲೆಟ್ f inverse of 4 is equal to y ಅನ್ಕೊಂಡ್ಬಿಡ್ತೀನಿ. ಅगर 4 is equal to f of y, 4 is equal to f of y ಅಂದರೆ y square minus 9y plus 22. ಇದು ಯೂಸ್ ಮಾಡ್ಕೊಂಬಿಟ್ಟು y ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ. 4 ಈ ಕಡೆ ತೊಗೊಂಡ್ವಿ ಅಂದರೆ y square minus 9y plus 22 minus 4 is equal to 0. y square minus 9y plus 18 is equal to 0. ಮಲ್ಟಿಪ್ಲೈ ಮಾಡಿದಾಗ 18 ಆ್ಯಡ್ ಮಾಡಿದಾಗ 9 ಅಂತ ಹೇಳಿದ್ರೆ 6 3s ತೊಗೋಬೋದಲ್ಲ. y square minus 6y minus 3y plus 18 is equal to 0. y common factor, y minus 6 minus 3 common factor, y minus 6 is equal to 0. y minus 6 into y minus 3 equal to 0. That implies y is equal to 6, 3. Therefore, f inverse of 4 is equal to 3, 6 ಬರುತ್ತೆ ಅಷ್ಟೇ. ಹೌದಾ? ಅಲ್ಲ 6, 3 ಥರ್ಡ್ 1 ಬರುತ್ತೆ. ನೋಡಿ ಇಂಪಾರ್ಟೆಂಟ್ ನಮಗೆ ಏನು ಗೊತ್ತಿರಬೇಕು ಅಂದರೆ ಇದನ್ನು ನೋಡ್ಕೋಬೇಕಿಲ್ಲಿ. ಡೊಮೈನ್ ರಿಯಲ್ ನಂಬರ್ ಇದೆ ತಾನೆ, ಇಲ್ಲಿ ಬಂದಿರೋದು ಎಲ್ಲದು ರಿಯಲ್ ನಂಬರು, ಅದಕ್ಕೆ 2 ಬರ್ಕೊಂಡ್ಬಿಡ್ತೀವಿ. ಆಯ್ತಲ್ಲ? ಇಲ್ಲೇನ ಡೊಮೈನ್ ಒಳಗೆ ಗ್ರೇಟರ್ ದೆನ್ 3 ಅಂತ ಇತ್ತು ಅಂದರೆ ಬರೀ 6 ಅಷ್ಟೇ ಬಂದುಬಿಡುತ್ತೆ. ಅದಕ್ಕೆ ಡೊಮೈನ್ ನೋಡ್ಕೊಂಬಿಟ್ಟು ಕೇರ್ಫುಲ್ಲಾಗಿ ಬರ್ಕೋಬೇಕು. ಇಲ್ಲಿ ಯಾವ ಥರ ಕೊಡಿರ್ತಾರೆ ಅದನ್ನು ಯೂಸ್ ಮಾಡ್ಕೊತೀವಿ ಅಷ್ಟೇ. ಹೌದಾ?
ಸರ್ ನೋಡಿ ಇಲ್ಲಿ ಫಸ್ಟ್ ಇಷ್ಟು ಓದ್ಕೊಂಡಿರಿ. ಕ್ಲಾಸ್ 1ಅಲ್ಲಿ 22 ಪ್ರಾಬ್ಲಮ್ಸ್ ಮಾಡ್ಕೊಂಡಿದ್ವಿ. ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಇದೆ, ಅದನ್ನು ನಾಳೆ ಕ್ಲಾಸಲ್ಲಿ ಮಾಡಿಕೊಂಡು ನಾಳೆ ನಾವು ಸೆಟ್ಸ್ ರಿಲೇಷನ್ಸ್ ಫಂಕ್ಷನ್ಸ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀವಿ. ಹೌದಾ? ನಮ್ಮ ವರ್ಕ್ ಕಂಪ್ಲೀಟ್ ಆಗಿರುತ್ತೆ, ಆದರೆ ನೀವು ಅಸೈನ್ಮೆಂಟು ಪ್ಲಸ್ ಟೆಸ್ಟು ಮಾಡಲೇಬೇಕು. ಆಯ್ತಲ್ಲ? ಅದು ನಮಗೆ ಮೆಟೀರಿಯಲ್ನ ನೀವು ಆನ್ಲೈನಲ್ಲಿ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಅದನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಅಸೈನ್ಮೆಂಟ್ನ ಕಂಪ್ಲೀಟ್ ಮಾಡಿ. ಥ್ಯಾಂಕ್ ಯು.